ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಇನ್ನು ವೀಕ್ಷಕರ, ಇವತ್ತಿನ ನಮ್ಮ ಶುಭೋದಯ ಕರ್ನಾಟಕ ಸಂಚಿಕೆಗೆ ಅತಿಥಿಯಾಗಿ ಆಗಮಿಸಿರುವಂಥವರು ಉದಯೋನ್ಮುಖ ಜನಪದ ಗಾಯಕಿ. ನಮ್ಮ ದೂರದರ್ಶನ ವೀಕ್ಷಕರಿಗಂತೂ ಚಿರಪರಿಚಿತ ಅಂತಾನೆ ಹೇಳಬೇಕು. ಯಾಕಂದರೆ ಯಶಸ್ವಿಯಾಗಿ ಪ್ರಸಾರ ಆಗ್ತಿರುವಂತಹ ಗಾನಸಿಂಚನ ರಿಯಾಲಿಟಿ ಶೋನ ಸೆಮಿಫೈನಲಿಸ್ಟ್ ಅಭ್ಯರ್ಥಿಯೂ ಹೌದು. ಅಷ್ಟೇ ಅಲ್ಲದೆ ರಂಗಭೂಮಿ ಕಲಾವಿದೆ, ನಟಿ, ಹೀಗೆಲ್ಲ ಒಂದು ರೀತಿ ಉದಯೋನ್ಮುಖ ಪ್ರತಿಭೆ ಅಂತಾನೆ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ಬನ್ನಿ, ಇವತ್ತಿನ ನಮ್ಮ ಕಾರ್ಯಕ್ರಮ ಸಂಗೀತಮಯವಾಗಿರುತ್ತೆ, ಅದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ವೆಲ್ಕಮ್ ಮಾಡೋಣ. ನಮ್ಮ ಜೊತೆ ಇದ್ದಾರೆ ಗೌತಮಿ ಅವರು. ನಮಸ್ತೆ ಗೌತಮಿ, ವೆಲ್ಕಮ್ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಾ? ಆರಾಮಾಗಿದೆ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಎಸ್, ಸೊ ರಿಯಾಲಿಟಿ ಶೋಸ್ ಮೂಲಕ ಒಂದು ಜನಪದ ಗೀತೆಯನ್ನು ನೀವು ಕರ್ನಾಟಕದ ಜನರಿಗೆ ಇನ್ನೊಂದಷ್ಟು ಜನಪದ ಗೀತೆಯನ್ನು ನೋಡಬೇಕು, ಕಲಿಯಬೇಕು ಅನ್ನೋ ಹುರಿದುಂಬಿಸೋದು ನಿಮ್ಮ ಹಾಡಿನ ಮೂಲಕ ಮಾಡ್ತಾ ಇದ್ದೀರಾ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ. ಹಲವಾರು ವೇದಿಕೆಗಳಲ್ಲಿ ಜನಪದ ಗೀತೆಗಳನ್ನ ಹಾಡಿದ್ದೀರಿ. ಇವಾಗ ಈ ಗಾನಸಂಚನದಲ್ಲಿ ಕೂಡ ನಿಮ್ಮ ಹಾಡುಗಳನ್ನ ನೋಡಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಬರ್ತಾ ಇರೋವಂಥದ್ದು. ಬಹುಶಃ ದೂರದರ್ಶನಕ್ಕೆ ತುಂಬಾ ಒಡನಾಟ, ಹತ್ತಿರವಾದ ಒಡನಾಟ ಇರೋವಂಥವ್ರು. ನಿಮ್ಮ ಬಗ್ಗೆ, ನಿಮ್ಮ ಊರಿನ ಬಗ್ಗೆ, ನಿಮ್ಮ ಕಲಿಕೆಯ ದಿನಗಳು, ನಿಮ್ಮ ಚೈಲ್ಡ್ಹುಡ್, ನಿಮ್ಮ ಹುಟ್ಟ ಹೆಸರು ಗೋವಿಂದಮ್ಮ ಅಂತ ಹೇಳಿ ಅಲ್ವಾ? ಸೊ ಗೌತಮಿ ಅವರಿಗಿಂತ ಮುಂಚೆ ಗೋವಿಂದಮ್ಮ ಅವರ ಪರಿಚಯ ಮಾಡಿಕೊಡಿ. ನಾನು ಮೊದಲಿಗೆ ಎಲ್ರಿಗೂ ಶರಣು ಹೇಳಕ್ಕೆ ಇಷ್ಟಪಡ್ತೀನಿ. ಶರಣೆಂಬೇವೋ 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 ಸೊಲ್ಲಿನ ಮೊದಲಿಗೆ ಶರಣೆಂಬೆವೋ ತಾಯಿ ಸರಸ್ವತಿಗೆ ಶರಣೆಂಬೆವೋ. ಶರಣು ತಾಯಿ ಶರಣು ನಿನಗೆ ಶರಣು ತಾಯಿ ಶರಣು. ಭೂಮ್ ತಾಯಿ ಇವಳು ಜಗಕ್ಕೆ ದೊಡ್ಡವಳು, ಭೂಮ್ ತಾಯಿ ಇವಳು ಜಗಕ್ಕೆ ದೊಡ್ಡವಳು. ಮಳೆಯ ಮಮತೆಯ ಮಡಲಿಗೆ ಶರಣಾದವಳು. ಶರಣು ತಾಯಿ ಶರಣು ನಿಮಗೆ ಶರಣು ತಾಯಿ ಶರಣು. ಕಲ್ಲವ್ವ ಮಾತಾಯಿ ಮೆಲ್ಲವ್ವ ರಾಗಿಯ, ಕಲ್ಲವ್ವ ಮಾತಾಯಿ ಮೆಲ್ಲವ್ವ ರಾಗಿಯ. ಜಲ್ಲ ಜಲ್ಲಾನೆ ಉದುರವ್ವ ಆ, ಜಲ್ಲ ಜಲ್ಲಾನೆ ಉದುರವ್ವ. ನಿನಗೆ ಬೆಲ್ಲದಾರುತಿಯ ಬೆಳಗೇನು, ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲಿ. ಎಳ್ಳು ಜೀರಿಗೆ ಬೆಳೆಯೋಳ ಆ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ. ಎದ್ದೊಂದು ಘಳಿಗೆ ನೆನೆದೇನಾ, ಎದ್ದೊಂದು ಘಳಿಗೆ ನೆನೆದೇನಾ. ವೆರಿ ನೈಸ್. ಸ್ಟಾರ್ಟಿಂಗ್ಗೆ 2-3 ಹಾಡುಗಳು ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಹಾಡ್ಬಿಟ್ರೆ ಹೇಗೆ? ಇನ್ನೂ 1 ಗಂಟೆ ಕಾಲ ಸಾಕಷ್ಟು ಹಾಡುಗಳು ಕೇಳೋಣ ನಾವು ಕೂಡ. ನಿಮ್ಮ ಪರಿಚಯ ಮಾಡಿಕೊಡಿ ನಮಗೆ, ನಿಮ್ಮ ಊರಿನ ಬಗ್ಗೆ, ನಿಮ್ಮ ಒಂದು ತಂದೆ ತಾಯಿ ಬಗ್ಗೆ ಆಗಿರ್ಬೋದು, ನಿಮ್ಮ ಆ ಕಲಿಕೆಯ ಮೊದಲಿನ ದಿನಗಳು, ಒಂದಷ್ಟು ಪರಿಚಯ. ಮೊದಲಿಗೆ ನಾನು ಗೋವಿಂದಮ್ಮ, ಚಿಕ್ಕಜಾಲ ನನ್ನೂರು, ಅಂತಾರಾಷ್ಟ್ರೀಯ ವಿಮಾನ ರೋಡು. ಅಪ್ಪ ಚಿಕ್ಕನರಸಿಂಹಯ್ಯ ಅಂತ ಹೇಳಿ, ಅಮ್ಮ ರುದ್ರಮ್ಮ. ನಾನು 5ನೇ ಮಗಳು ಅವರಿಗೆ. ಸೊ ನಮ್ಮದು ಹಳ್ಳಿ, ರೈತರ ಮಗಳು, ರೈತರ ಮಗಳು ನಾನು. ಆವಾಗ ಭಜನೆಗಳು ಧನುರ್ಮಾಸದಲ್ಲಿ. ಮತ್ತು ನಮ್ಮ ಊರಲ್ಲಿ ಸ್ಪೆಷಲ್ ಏನಂತಂದರೆ ಪೌರಾಣಿಕ ನಾಟಕಗಳು ತುಂಬ ಚೆನ್ನಾಗಿ ನಡೀತದೆ.
ಆಮೇಲೆ ಶೂಟಿಂಗ್ ಇವತ್ತಿನ ದಿನಗಳಲ್ಲೂ ಸಹ ಶೂಟಿಂಗ್ ತುಂಬ ಸಿನಿಮಾಗಳು ಶೂಟಿಂಗ್ ಆಗಿರಬಹುದು, ಧಾರಾವಾಹಿ ಆಗಿರ್ಬೋದು, ಆ ಒಂದು ಹಿನ್ನೆಲೆ ಇದೆ ನಮ್ಮೂರಲ್ಲಿ. ಸೊ ಮೂಲ ನನಗೆ ಅದು ಅಲ್ಲಿಂದನೇ ನನ್ನ ಪಾದಾರ್ಪಣೆ ಶುರುವಾಯಿತು. ಆ ಭಜನೆಗಳ ಜೊತೆಯಲ್ಲಿ ತಾಳ ಹಾಕೋದಾಗಿರ್ಬೋದು. ಮತ್ತು ನಮ್ಮಪ್ಪ NTR ಅವರ ಪಕ್ಕ ಅಭಿಮಾನಿ, ಗುನುಗಿಸ್ತಿದ್ರು. ಅವ್ರಿಗೂ ಒಂದು ಆಸೆ ಏನಿತ್ತು ಅಂದರೆ, ಮೊದಲು ನಮ್ಮಪ್ಪ ಮಾತೃಭಾಷೆ ತೆಲುಗುನಾ? ತೆಲುಗು. ಅಪ್ಪ ಗ್ರಾಮ ಸಹಾಯಕರಾಗೋದಕ್ಕೆ ಮುಂಚೆ ಅವಾಗ ಟೆಂಟ್ಗಳಿತ್ತು, ಸಿನಿಮಾ ಟೆಂಟ್ಗಳು. ಆ ಸಿನಿಮಾ ಟೆಂಟಲ್ಲಿ ಟಿಕೆಟ್ ಕೊಡೋದು ಮತ್ತು ಸಿನಿಮಾ ನೋಡೋಕೆ ಬಂದವ್ರಿಗೆ ಬೆಳಕನ್ನು ನೀಡೋದು, ಬ್ಯಾಟ್ರಿ ಹಾಕ್ತಿದ್ರು. ಸೊ ಅವ್ರಿಗೆ ತುಂಬ ಆಸೆ ಇತ್ತು ಅವರು ಕಲಾವಿದರಾಗಬೇಕು ಅಂತ. ಬಟ್ ಅವತ್ತಿನ ದಿನಗಳಲ್ಲಿ ಕಷ್ಟ ದಿನಗಳಲ್ವಾ, ಆಗಿರಲಿಲ್ಲ. ಅದು ಅಲ್ಲಿಗೆ ಆ ಕೆಲಸ ಹೋಗ್ತಾ 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 ಅದ್ರ ನಡುವೆ ಅವ್ರಿಗೆ ಗ್ರಾಮ ಸಹಾಯಕರಾಗಿ ಒಂದು ಕೆಲಸ ಸಿಗುತ್ತೆ. ಅವರು ಅಲ್ಲಿಂದ ಈ ಜರ್ನಿ ಮುಗಿಸ್ತಾರೆ, ಹೊಸ ಜರ್ನಿ ಶುರು ಮಾಡ್ತಾರೆ. ಸೊ ನಾವುಗಳು ಅದನ್ನು ನೋಡ್ತಾ ಬೆಳೀತಾ 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 ಅದು ನಮಗೆ ರಕ್ತಗತವಾಗಿ ಬಂತು. ಹಾಗೆಯೇ ನನ್ನ ಅಣ್ಣಂದರು ಕೂಡ ಪೌರಾಣಿಕ ನಾಟಕಗಳು ಮಾಡೋದ್ರಲ್ಲಿ ತುಂಬ ಎತ್ತಿದ ಕೈ. ಸೊ ಎಲ್ಲೂ ನಟರಾಗಿ ಆಕ್ಟ್ ಮಾಡ್ತಾ ಇದ್ರು. ಬಟ್ ಅವ್ರು ಅದನ್ನು ಪ್ರೊಫೆಷನಲ್ ಆಗಿ ತಗೊಳ್ಳಿಲ್ಲ. ನಿಮಗೆ ಫಸ್ಟ್ ನಟನೆ ಇಂಟ್ರೆಸ್ಟ್ ಇತ್ತಾ, ಇಲ್ಲ ನನಗೆ ಹಾಡಬೇಕು ಅಂತ ಇಂಟ್ರೆಸ್ಟೇ ಬಂದಿದ್ದ ಫಸ್ಟ್? ಎರಡು ಅಟ್ ಎ ಟೈಮ್. ಒಂದ್ ಕಡೆ ಅಪ್ಪ ಹಾಡ್ತಿದ್ರು, NT ರಾಮರಾವ್ ಅವರ ಪಕ್ಕ ಅಭಿಮಾನಿ ಆಗಿದ್ದರಿಂದ ಹಾಡ್ತಾ ಇದ್ರು. ಅದನ್ನ ಕೇಳ್ಕೊಂಡು ಅದು ಮೈಗೂಡಿಸ್ಕೊಂಡ್ವಿ. ಜೊತೆಗೆ ಇವರು ಸಿನಿಮಾ ಟೆಂಟಲ್ಲಿ ಹೇಗೆ ಜನಗಳಿಗೆಲ್ಲ ಸಹಾಯ ಮಾಡ್ತಿದ್ರಲ್ಲ, ಟಿಕೆಟ್ ಕೊಡೋದಾಗಿರ್ಬೋದು, ಬ್ಯಾಟ್ರಿ ಕೊಡೋದಾಗಿರ್ಬೋದು, ಅಲ್ಲಿ ಸಿನಿಮಾಗಳನ್ನ ನೋಡಿ ಇನ್ಸ್ಪಿರೇಷನ್ ಅವರಿಗದು. ಅವ್ರಿಗೂ ಇಂಟ್ರೆಸ್ಟ್ ಇತ್ತು ಮಾಡಬೇಕು ಅಂತ. ಸೊ ಅದೆಲ್ಲೋ ಒಂದು ಕಡೆ ನನಗೆ ನನ್ನ ಕಡೆ ಒಲವು ತೋರಿಸ್ತೀನೋ ಅನ್ನೋದೊಂದು ಖುಷಿ. ಅಂದರೆ ಮೊದಲು ನೀವು ಒಂದು ವೇದಿಕೆ ಮೇಲೆ ಕಾಣಿಸ್ಕೊಂಡಿದ್ದು ಒಂದು ಗಾಯಕಿಯಾಗ ಅಥವಾ ನಟಿಯಾಗ? ಗಾಯಕಿಯಾಗಿ ಕಾಣಿಸ್ಕೊಂಡಿದ್ದೆ. ನಾಟಕದಲ್ಲೇ ಹಾಡ್ತಾ ಇದ್ದಿದ್ದ ಹೇಗೆ? ಇಲ್ಲ, ಮೊದಲಿಗೆ ನನ್ನ ಫಸ್ಟ್ನೇ ಹಾಡು ಶುರುವಾಗಿದ್ದು ನಾನು 6ನೇ ತರಗತಿಲಿ ಇದ್ದಾಗ ನಾಡಗೀತೆ ಹಾಡಿದ್ದು. ಅದಾದ್ಮೇಲೆ ಜನ್ಮದ ಜೋಡಿ ಸಿನಿಮಾದು ಒಂದು ಹಾಡು ಹಾಡಿದ್ದು. ಜನುಮದ ಜೋಡಿ ನೀನು ಕನಕ ಕನಕ. ಯಾವ ವೇದಿಕೆ ಮೇಲೆ ಹಾಡಿದ್ದು? ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರೆ. ಆವಾಗ ಎಲ್ಲ ಥರದ ಗೀತೆಗಳನ್ನು ಹಾಡ್ಬೋದು ಅಂತ ಹೇಳಿದ್ರು. ನಾನು ಜಾಸ್ತಿ ಗುನುಗ್ತಾ ಇದ್ದಿದ್ದೆ ನಾಡಗೀತೆ, ನಮ್ಮ ನಾಡಗೀತೆನ. ಅದಾದ್ಮೇಲೆ ಸಿನಿಮಾ ಹಾಡು ಅಂತ ಹೇಳಿ ಇದನ್ನ ನಾನು ಎಲ್ಲ ವೇದಿಕೆಯಲ್ಲಿ ಪ್ರಸ್ತುತಿಪಡಿಸಿದೆ. ಅಲ್ಲಿ ಫಸ್ಟ್ ನನ್ನ ಸಿಂಗಿಂಗ್ ಕರಿಯರ್ ಶುರುವಾಯಿತು ಸ್ಕೂಲಲ್ಲಿ. ಕಲ್ತಿದ್ರಾ ಸಂಗೀತ? ಏನು ಕಲ್ತಿರ್ಲಿಲ್ಲ ನಾನು. ಆಮೇಲೆ ಅದು ನನ್ನನ್ನು ಹಾಗೆ ಬೆಳೆಸ್ಕೊತ ನಾನು ಅದನ್ನು ರೂಢಿಸ್ಕೊಳ್ತಾ ಹಾಡ್ತಾ ಒಂದ್ಸಲ ನಮ್ಮೂರಿಗೆ ಆರ್ಕೆಸ್ಟ್ರಾ, ಇವಾಗ ಗಣಪತಿ ಹಬ್ಬ ಎಲ್ಲ ಬಂದರೆ ಆರ್ಕೆಸ್ಟ್ರಾ ಇದೆಲ್ಲ ತುಂಬ ಜೋರಾಗಿ ಮಾಡ್ತಾರೆ. ಯಾರಾದರೂ ಬಂದರೆ ಅಯ್ಯೋ ನಾನು ಹೋಗಿ ಎಲ್ಲ ಹಾಡಬೇಕು. ಅಲ್ಲಿನ ಒಂದು ಪ್ರತಿಭೆಗಳಿಗೆ ಚಾನ್ಸ್ ಕೂಡ ಸಿಗುತ್ತೆ ಅವಾಗ. ನನ್ನ ಅಣ್ಣನೂ ಕೂಡ ಹಾಡ್ತಿದ್ರು, ನಮ್ಮ 2ನೇ ಅಣ್ಣ. ನಾವು ಹೋಗ್ಬಿಟ್ಟು ಸರ್ ನಮಗೊಂದು ಅವಕಾಶ ಕೊಡಿ, ನಾವೊಂದು ಹಾಡು ಹಾಡ್ತೀವಿ ಅಂತ ಕೇಳ್ಕೊಳ್ತಿದ್ವಿ ನಾನು ನಮ್ಮ ಅಣ್ಣ. ಆರ್ಕೆಸ್ಟ್ರಾದವ್ರು ಯಾರಾದರೂ ಬಂದರೆ ಅವ್ರು ಏನು ಮಾಡ್ತಿದ್ರು ಅಂದರೆ ಕೊಡ್ತೀವಿ ಅಂತ ಕಾಯಿಸಿ ನಿಲ್ಲಿಸ್ಬಿಡ್ತಿದ್ರಲ್ಲಿ. ಆಮೇಲೆ ಒಂದು ದಿವಸ ಒಂದು ವೇದಿಕೆನಲ್ಲಿ ಅವಕಾಶ ಸಿಗುತ್ತೆ. ಅವ್ರು ಏನು ಮಾಡ್ತಾರೆ ಅಂತಂದರೆ ಹಾಡೋಕ್ಕೆ ಶುರು ಮಾಡ್ತೀವಿ, ಈ ಮೈಕಲ್ಲಿ ವ್ಯತ್ಯಾಸ ಮಾಡಿಬಿಟ್ರು, ನಮಗೆ ಏರಿಳಿತ ಮಾಡಿಬಿಟ್ರು ವಾಯ್ಸು. ಅಲ್ಲಿ ಕೆಟ್ಟೋಗ್ಬಿಡ್ತು. ಆವಾಗ ಶಬ್ದವೇದಿ ಸಿನಿಮಾ ತುಂಬ ಪಾಪ್ಯುಲರು, ಪ್ರೇಮ ಕಾಶ್ಮೀರ ಹಾಡು. ಅದನ್ನು ನಾನು ನನ್ನ ಅಣ್ಣ ಡ್ಯುಯೆಟ್ ಹಾಡಿದ್ವಿ. ಆಮೇಲೆ ಅಲ್ಲಿಂದ ಚಾಲೆಂಜ್ ಆಗಿ ತಗೊಂಡ್ವಿ ಅಣ್ಣ ನಾನು, ಇಲ್ಲ ನಾವು ನಮ್ಮದೇ ಒಂದು ಟೀಮ್ ಮಾಡಬೇಕು ಅಂತೇಳಿ ಒಂದು ಪುಟ್ಟದಾಗ ಆರ್ಕೆಸ್ಟ್ರಾ ಓಪನ್ ಮಾಡ್ತೀವಿ, ಓಂಕಾರ ಮೆಲೋಡಿಸ್ ಅಂತೇಳಿ ಅಣ್ಣ ನಾನು. ಅದು ಅದರಲ್ಲಿ ತೊಡಗಿಸ್ಕೊಳ್ತಾ ಬಂದಾದ್ಮೇಲೆ ಅಣ್ಣನಿಗೆ ಕೆಲಸ ಸಿಗುತ್ತೆ, ಅಪ್ಪನ ಕೆಲಸನೇ ಸಿಗುತ್ತೆ. ಸೊ ಅವರು ಕೆಲಸದ ಕಡೆ ಫುಲ್ಲು ಕಾನ್ಸಂಟ್ರೇಟ್ ಮಾಡ್ತಾರೆ, ಇದ್ ಕಡೆ ಸ್ವಲ್ಪ ಕಡಿಮೆ ಗಮನ ಆಗಿಬಿಡುತ್ತೆ. ನಾನು ಒಬ್ಳೆ. ಸೊ ಇನ್ನೊಂದು ಏನಂತಂದರೆ ಮನೇಲಿ ನಮ್ಮ ಅಪ್ಪ ಮತ್ತು ಅಣ್ಣಂದ್ರಿಗೆ, ದೊಡ್ಡ ಅಣ್ಣಂಗೆ ಇಷ್ಟ ಇರಲ್ಲ ನಾನು ಈ ಫೀಲ್ಡಲ್ಲಿರೋದು. ಯಾಕಂದರೆ ಇವಾಗ ಅವ್ರ ಫ್ಯೂಚರ್ ಯೋಚನೆ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಹೇಗಿರುತ್ತೋ ಅದು. ಹೆಣ್ಮಕ್ಳು ಈ ಥರದ್ದು ಒಂದು ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ನಿಭಾಯಿಸೋದು ಬಹಳ ಕಷ್ಟ ಇರುತ್ತೆ ಅನ್ನೋ ಒಂದಿದ್ರಿಂದ ತುಂಬ ಯೋಚನೆ ಮಾಡಿ, ಬೇಡ ನೀನು ಈ ಫೀಲ್ಡ್ಗೆ ಹೋಗೋದು ಚೆನ್ನಾಗಿರಲ್ಲ, ಅಮ್ಮಿ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಎಷ್ಟೋ ಸಲ ತುಂಬ ನೆಗೆಟಿವ್ ಆಗೇ ಇದು ಮಾಡಿದ್ರು. ಬಟ್ ಆದರೂ ನಾನು ಕದ್ದು ಮುಚ್ಚಿ ಹೋಗ್ತಿದ್ದೆ. ಚಿಕ್ಕಣ್ಣ ಕೆಲಸದ ಕಡೆಗೆ ಹೊರಟ್ಬಿಟ್ರು, ನನಗೆ ಬಿಡೋಕ್ಕೆ ಇಷ್ಟ ಇಲ್ಲ, ಹೋಗ್ತಾ ಇದ್ದೆ. ಅಮ್ಮ ಮಾತ್ರ ತುಂಬ ಸಪೋರ್ಟ್ ಮಾಡ್ತಿದ್ರು ನನಗೆ. ಆಮೇಲೆ ನನಗೆ PUC ಎಲ್ಲ ಮುಗಿಸಿ, PUCನಲ್ಲೆಲ್ಲ ತುಂಬ ಹಾಡುಗಳು ಹಾಡ್ತಿದ್ದೆ. ಎಲ್ಲೇ ಕಾಂಪಿಟೇಷನ್ ಆದರೂ ನಾನೇ ಫಸ್ಟ್ ಪ್ಲೇಸ್ ಎಲ್ಲದರಲ್ಲೂ. ಆಯಿತು, PUC ಆಯಿತು. ಡಿಗ್ರಿಗೆ ಬರ್ತೀನಿ. ಡಿಗ್ರಿಗೆ ಬಂದಮೇಲೆ ಅಲ್ಲಿ ಜಯಶ್ರೀ ಮೇಡಮ್ ಅಂತೇಳಿ ಒಬ್ಬರು ನನ್ನ ಹಿಸ್ಟ್ರಿ ಲೆಕ್ಚರರ್ ಅವರು,
ಅವರು ನನ್ನ ಪ್ರತಿಭೆ ಎಲ್ಲಿ ಊರಲ್ಲೇ ಓದಿದ್ದ ಇಲ್ಲ ಬೆಂಗಳೂರಿಗೆ ಬಂದ? ಇಲ್ಲ, ಚಿಕ್ಕಜಾಲದಲ್ಲೇ ಓದಿದ್ದು ಟಿಲ್ 7th ವರೆಗೂ. 8th 10th ಹುಣಸ್ಮಾರ್ನಳ್ಳಿ ಓಕೆ. ಡಿಗ್ರಿ ಓದಿದ್ದು ನಾನು ಅಲ್ಲಿ. PUC ಅಮ್ಮ ಮನೆಯಲ್ಲಿ ಕೊಡಗೇಳಿಲಿ. ಅಲ್ಲಿ ಜಯಶ್ರೀ ಮೇಡಮು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಪ್ರತಿಭೆ ಗುರುತಿಸಿ. ಅವರು ಕಾಂಪಿಟೇಷನ್ಸ್ಗೆ ಕರ್ಕೊಂಡು ಹೋಗೋದು. ಮತ್ತು ನಾನು ಇನ್ನೊಂದು ಏನಂತಂದರೆ ಸ್ಪೆಷಲು, ಈ ಹಾಡು ಹಿಂಗಿದೆ ಅಂದರೆ ಅದೇ ಹಾಡಿಗೆ ಅದೇ ಥರನೇ ಒಂಥರ ವೇಷಭೂಷಣ ಹಾಕೋಬೇಕು, ನನ್ನದೇ ಏನಾದರೂ ಒಂದು ಹೊಸದಾಗಿ ಒಂದು ಕ್ರಿಯೇಟಿವಿಟಿ ಮಾಡಬೇಕು, ಸ್ಪೆಷಲಾಗಿರ್ಬೇಕು ಅಲ್ಲಿ, ಯಾರೂ ಮಾಡಿರಬಾರ್ದು ಅನ್ನೋ ಒಂದು ಈ ಥರದ್ದು ಪ್ರಯೋಗಗಳನ್ನ ಜಾಸ್ತಿ ಮಾಡ್ತೀನಿ. ಆವಾಗ ಅವರು ಒಂದು 2-3 ಕಾಲೇಜ್ಗಳಿಗೆ ಕರ್ಕೊಂಡೋಗ್ತಾರೆ, ರಾಜ್ಯ ಮಟ್ಟದ ಕಾಲೇಜ್ಗಳಲ್ಲಿ. ಆವಾಗ ನಾನು ಕಲಿತ ಮೊದಲನೇ ಜನಪದ ಗೀತೆ ಮುಂಗುಂಡಾದ ಮಾದೇಶ್ವರಿಗೆ ಅಂತ. ಅಂದರೆ ನೀವು ಜನಪದ ಗೀತೆ ಹಾಡಬೇಕು ಅಂತ ಆರಂಭ ಮಾಡಿದ್ದೆ ಅವಾಗ ಡಿಗ್ರಿನಲ್ಲಿ. ಅಲ್ಲಿವರೆಗೂ ಬರೀ ಸಿನಿಮಾ ಹಾಡುಗಳನ್ನೇ ಹಾಡ್ಕೊಂಡು ಬರ್ತಾ ಇದ್ದೆ. ಅಂದರೆ ಶಾಸ್ತ್ರೀಯವಾಗಿ ಸಂಗೀತ ಕಲಿಬೇಕು ಅಂತ ಅನ್ಸಿದ್ದುಂಟಾ ನಿಮಗೆ, ಅಥವಾ ಪ್ರಯತ್ನ ಪಟ್ಟಿದ್ದೀರಿ? ಪಟ್ಟೆ, ಬಟ್ ನನಗೆ ಅದಕ್ಕೆ ತಕ್ಕನಾದ ಗುರುಗಳು ಎಲ್ಲೂ ಸಿಗಲಿಲ್ಲ. ಒಬ್ಬರು ಸಿಕ್ಕಿದ್ರು, ಅವರು ಸಿಕ್ಕ ಮೇಲೆ ನನಗದು ವಿದ್ಯೆ ಹೀಗೆ ಅವರ ಒಂದು ಸಾಂಸಾರಿಕ ಜೀವನದ ಕಾರಣಾಂತರಗಳಿಂದ ಅದೆಲ್ಲೋ ಒಂದು ಸ್ವಲ್ಪ ಅರ್ಧಂಬರ್ಧ ಆಗೋಗ್ಬಿಡ್ತು. ಅದಾದಮೇಲೆ ನಾನು ಎಲ್ಲೂ ಹೋಗಲಿಲ್ಲ. ಡಿಗ್ರಿ ಆದಮೇಲೆ ಹಾಗೆ ಇಮಿಡಿಯೇಟ್ ನಾನು ಟೀಚರ್ ಟ್ರೈನಿಂಗ್ ಜಾಯ್ನ್ ಆಗಿಬಿಟ್ಟೆ. ಅಲ್ಲಿ ಟೀಚರ್ ಟ್ರೈನಿಂಗ್ ಜಾಯ್ನ್ ಆದಮೇಲೆ ಏನಾಯಿತು ಅಂದರೆ ಬಂಚಸ್ ಆಫ್ ಬ್ರಾಂಚಸ್ ಅಂತ ಹೇಳ್ತಾರಲ್ವಾ, ಅಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ನಾನೇ, ಮತ್ತು ಬರೆಯೋದ್ರಲ್ಲೂ ನಾನೇ, ಓದೋದ್ರಲ್ಲೂ ನಾನೇ, ಎಲ್ಲದರಲ್ಲೂ ನಾನೇ ಫಸ್ಟ್ ಇರ್ತಿದ್ದೆ. ಆವರಿಸ್ಕೊಂಡಂಗೆ ಒಂಥರ ಮೈ ತುಂಬ್ದಂಗಿತ್ತು ನನಗಲ್ಲಿ ಟೀಚರ್ ಟ್ರೈನಿಂಗಲ್ಲಿ. ಅಲ್ಲಿ ನನ್ನ ಮೊದಲನೇ ಏನು ಅಭಿನಯದ ವೇದಿಕೆಗಳು ಶುರುವಾಗಿದ್ದು ನನ್ನ ಟೀಚರ್ ಟ್ರೈನಿಂಗಲ್ಲಿ. ಹಾಡೋದ್ರ ಮೂಲಕ ಮುಖಭಾವಗಳನ್ನು ಗುರುತಿಸಿ ನನ್ನ ಪ್ರಿನ್ಸಿಪಲ್ಲು ಸುಜಾ ಫಿಲಿಪ್ಸ್ ಅಂತ ಹೇಳಿ D.Ed ಅಲ್ಲಿ, ಅವರು ಮಾಡ್ತಾಳೆ ಗೌತಮಿ, ಅವಳಿಗೆ ಅಷ್ಟು ಕೆಪಾಸಿಟಿ ಇದೆ, ಅವಳಿಗೆ ಕೊಡ್ಬೋದು ನಾವು ಇನ್ನೂ ಅಂಥೇಳಿ ಒಂದಷ್ಟು ಜವಾಬ್ದಾರಿಗಳನ್ನ ಕೊಡ್ತಾರೆ. ಅವ್ರ ಜೊತೆಗೆ ಪ್ರಭಾ ನಟರಾಜ್ ಅಂತ ಹೇಳಿ ಅವರು ಜಾಯ್ನ್ ಆಗ್ತಾರೆ. ಇವರಿಬ್ಬರು ಕೊಡೋ ಒಂದು ಸಪೋರ್ಟ್ ನನಗೆ. ವೀರಗಾಸೆ ಮೊದಲನೇದಾಗಿ ನಾನು ವೇಷ ಧರಿಸಿದ್ದು ವೀರಗಾಸೆ. ಅದನ್ನು ಹಾಕ್ಕೊಂಡು ಇವಾಗ ಟೀಚರ್ ಟ್ರೈನಿಂಗ್ ಅಂದರೆ ಎಲ್ಲ ಕಾಲೇಜ್ಗಳಿಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ನಡೆಯುತ್ತೆ. ಅಲ್ಲೆಲ್ಲೇ ಹೋದರೂ SJPPU ಇದು SV ಸೆಂಟ್ರಲ್ ಟೀಚರ್ ಟ್ರೈನಿಂಗಿಂದ ಮೊದಲನೇ ಬಹುಮಾನ ಗೋವಿಂದಮ್ಮ, ದೇಶಭಕ್ತಿ ಗೀತೆ ಗೋವಿಂದಮ್ಮ ಮೊದಲನೇ ಸ್ಥಾನ, ಜನಪದ ಗೀತೆ ಗೋವಿಂದಮ್ಮ ಮೊದಲನೇ ಸ್ಥಾನ, ಏಕಪಾತ್ರ ವಿನಯ ಗೌತಮಿ ಮೊದಲನೇ ಸ್ಥಾನ. ಸೊ ಎಲ್ಲದರಲ್ಲೂ ನಾನೇ ಫಸ್ಟ್ ಬರ್ತಾ ಇದ್ದೆ. ಬರ್ತಾ 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 ಆಮೇಲೆ ಅಲ್ಲೇ ನನ್ನ ಕೆಲಸ ಸಿಗುತ್ತೆ. ಆ ಕೆಲಸದ ಒಂದು ಇದರಲ್ಲಿ ಮಕ್ಕಳಿಗೆ ನಾನು ಹೇಳ್ಕೊಡ್ಬೇಕಾಗತ್ತೆ. ಅಲ್ಲಿ ನನಗೆ ಕಲಿಬೇಕು ಅಂತ ತುಂಬ ಆಸಕ್ತಿ. ಆವಾಗಲೇ ನಾನು ಹೇಳ್ದಂಗೆ ಒಬ್ಬರು ಗುರುಗಳು ಸಿಗ್ತಾರೆ, ಪೂರ್ಣಿಮಾ ಆಚಾರ್ ಅಂತ ಹೇಳಿ. ಸೊ ಸ್ವಲ್ಪ ಅವರ ಶಾಸ್ತ್ರೀಯ ಸಂಗೀತ ಕಲಿಯಕ್ಕೆ, ಸುಗಮ ಸಂಗೀತ ಕಲಿಯಕ್ಕೆ, ಶಾಸ್ತ್ರೀಯ ಕರ್ನಾಟಕ ಕಲಿಯೋಕ್ಕೆ. ಸೊ ಒಂದು ಮಟ್ಟಿಗೆ ಹೇಳ್ಕೊಡ್ತಾರೆ. ಆಮೇಲೆ ಅವ್ರದ್ದು ಏನೋ ಒಂದು ಪ್ರಾಬ್ಲಮ್ ಇದಾಗಿ ಅದು ಅಲ್ಲಿಗೆ ಕ್ವಿಟ್ ಆಗುತ್ತೆ. ಅದಾದಮೇಲೆ ನಾನು ಕೆಲಸ ಮಾಡ್ತಿರ್ತೀನಿ, ಬರೀ 3,000 ಸಂಬಳ ನನಗೆ ಅವಾಗ. ಅಲ್ಲಿ ನನಗೊಂದು ಹೊಸ ಅವಕಾಶ ಒಂದು ಸಿಗುತ್ತೆ. ಯಲಹಂಕದಲ್ಲಿ ಒಂದಿಬ್ಬರು ಮಕ್ಕಳಿಗೆ ಟ್ಯೂಷನ್ ಮಾಡಬೇಕಾಗುತ್ತೆ. ಸೊ ನೀವು ಡೈಲಿ ಈವ್ನಿಂಗ್ ಬರಬೇಕು ಅಂತ ಹೇಳ್ತಾರೆ. ನಾನು ಹೊರಗಡೆ ಜಾಸ್ತಿ ಓಡಾಡಿದ್ದೆ ಕಡಿಮೆ, ಜೊತೆಲೇ ಹೋಗ್ತಿದ್ದೆ. ಅವಾಗ ಅಣ್ಣ ಜೊತೇಲಿ ಇರ್ತಿದ್ರು, ಚಿಕ್ಕಣ್ಣ. ಅಣ್ಣ ಬಿಟ್ಟರೆ ಮತ್ತೆ ಒಬ್ಬಳೇ ಹೋಗೋಕ್ಕೆ ತುಂಬ ಭಯ. ಅವಾಗ ಏನು ಮಾಡಿದೆ ಅಂದರೆ ಸ್ಕೂಲ್ ಬಸ್ಸು ಟಿಲ್ ಯಲಹಂಕ ಉಪನಗರವರೆಗೂ ಬರ್ತಿತ್ತು. ಹೋದೆ, ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ದೆ. ಪಕ್ಕದ ಮನೆಯಲ್ಲೇ ಹಿಂದೂಸ್ತಾನಿ ಹೇಳ್ಕೊಡ್ತಾಯಿದ್ರು. ಏನು ಮಾಡಲಿ, ನಾನು ಇವಾಗ ಈ ಕ್ಲಾಸ್ಗೆ ಹೋಗ್ತೀನಿ ಅಂದರೆ ಮನೇಲಿ ಅವ್ರಿಗೆ ಇಷ್ಟ ಇಲ್ಲ, ಕದ್ದು ಮುಚ್ಚಿ ಹೋಗಬೇಕು. ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ನುಗ್ಬಿಟ್ಟೆ ನಾನು, ಹೋಗೋಣ ಅಂತೇಳಿ. ಬಟ್ ಫೀಸ್ ಕೊಡೋಕ್ಕೆ ತುಂಬ ಕಷ್ಟ ಇದೆ. ಸ್ಯಾಲ್ರಿನ ಅಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಮನೇಲಿ ಕೊಡಬೇಕು. ಏನು ಮಾಡಿದೆ ಅಂತಂದರೆ ನಾನು ಅಲ್ಲಿ ಮನೆಯವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ವ? ಯಾಕಂದರೆ ನೀವೆಲ್ಲದರಲ್ಲೂ ಫಸ್ಟ್ ಅಂತ ಹೇಳ್ತಾ ಇದ್ರಿ. ಸೊ ಅಂದರೆ ಫ್ಯಾಮಿಲಿಯವರು ಇದನ್ನೆಲ್ಲ ನೋಡಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರಾ ಇವತ್ತು? ಕನ್ವಿನ್ಸ್ ಮಾಡಿದ್ದೆ. ಏನೇ ಕನ್ವಿನ್ಸ್ ಮಾಡಿದ್ರು, ಅವ್ರಿಗೆ ಇಷ್ಟ ಇದ್ದರೂ ಕೂಡ ಅವರು ನನ್ನ ಫ್ಯೂಚರ್ ಯೋಚನೆ ಮಾಡಿದ್ರು. ಅಂದರೆ ಇನ್ಸೆಕ್ಯೂರಿಟಿ ಅಂತ. ಸೊ ನಾಳೆ ದಿವಸ ಅದು ಹೇಗೆ ಪರಿಣಾಮ ಬೀರುತ್ತೋ, ನಾನು ಅದನ್ನು ಹೇಗೆ ತಗೋತೀನೋ, ಇವಾಗ ಮದುವೆ ಮಕ್ಕಳು ಅಂತ ಆದರೆ ಅದಕ್ಕೆ ಪ್ರಮೋಟ್ ಮಾಡೋ ಅಂಥವ್ರೆ ಸಿಗ್ಬೋದು, ಇದರಿಂದ ಲೈಫ್ ಸೆಕ್ಯೂರ್ ಆಗುತ್ತೋ ಇಲ್ಲವೋ ಅನ್ನೋ ಒಂದು ಮುಂದಾಲೋಚನೆ ತುಂಬ ಮಾಡಿದ್ರು. ಇವಾಗ ನಾವು ಪಡೋ ಕಷ್ಟ ನಮ್ಮ ಮಕ್ಕಳು ಪಡೋದು ಬೇಡ ಅಂತ ಅವ್ರಿಗೂ ಒಂದಿರುತ್ತಲ್ವ, ಪೇರೆಂಟ್ ಕನ್ಸರ್ನು. ಸೊ ಇದ್ರ ಮೇಲೆ ಅವ್ರಿಗೆ ಆಸೆ ಇದ್ದರೂ ಕೂಡ ಅವರು ಬೇಡ, ಅವಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೊಂಡು ಅವಳ ಕಾಲ ಮೇಲೆ ಅವಳು ನಿಲ್ಲಿ ಅಂತ ಹೇಳಿ ಬೇಡ ಅಂತ ಸಪೋರ್ಟ್ ಮಾಡಲಿಲ್ಲ. ಬಟ್ ನನ್ನ ತಾಯಿ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಅದಾದಮೇಲೆ ನಾನು ಟ್ಯೂಷನ್ನು ಇವಾಗ ಹೇಳ್ಕೊಟ್ಟೆ ಅನ್ನಲ್ಲ, ಅಲ್ಲಿ ಒಬ್ಬರು ನಾರ್ತ್ ಈಸ್ ಅವರು
ಹಿಂದೂಸ್ತಾನಿ ಹೇಳ್ಕೊಡ್ತಾರೆ. ಅವ್ರ ಮನೆಯಲ್ಲಿ ಒಂದು 6 ತಿಂಗಳು ಪಾಪು ಇರುತ್ತೆ. ಅವ್ರ ಪಾಪುನೂ ನೋಡ್ಕೋಬೇಕು, ಬಂದವ್ರಿಗೆ ಪಾಠನೂ ಮಾಡಬೇಕು. ನಾನು ಯೋಚನೆ ಮಾಡಿದೆ, ಒಂದು 2 ಅವರ್ ನಾನು ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಕೆಲಸ ಮಾಡಿಬಿಟ್ರೆ ನಾನು ಆರಾಮಾಗಿ ಪಾಠನೂ ಕಲಿಬೋದು, ಅವ್ರಿಗೂ ಜೊತೆ ಆಗುತ್ತೆ ಅಂತೇಳಿ ನನ್ನ ಮಗುನ ನೋಡ್ಕೊಳ್ತೀನಿ. ಸಾಧ್ಯ ಆದರೆ ನಿಮ್ಗೆ ಏನು ಕೆಲಸ ಬೇಕು ಅದನ್ನು ಸಹಾಯ ಮಾಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂದೆ. ಆಮೇಲೆ ಅವರು, ಬೇಡ ನೀವು ಟೀಚರ್ ಆಗಿದ್ದೀರಾ, ಸೊ ನೀವು ಇದನ್ನೆಲ್ಲ ಮಾಡೋದು ನನಗೆ ಅಷ್ಟು ಇದೆಲ್ಲ. ಇಲ್ಲ ಮೇಡಮ್, ನಾನು ಕಲಿಬೇಕು, ಸೊ ನನ್ನ ಕಲಿಕೆಗೋಸ್ಕರ ನಾನು ನಿಮ್ಮ ಮನೆಯಲ್ಲೇ ಮನೆ ಕೆಲಸಕ್ಕೆ ಸೇರ್ಕೋತೀನಿ, ಅದು ಯಾರಿಗೂ ಹೇಳೋದು ಬೇಡ. ಇಲ್ಲಿವರೆಗೂ ನಾನು ಅದನ್ನು ಯಾರಿಗೂ ಹೇಳಿಲ್ಲ. ಕೆಲ್ಸಕ್ಕೆ ಸೇರಿಕೊಂಡೆ. ಅವ್ರು ನನಗೆ, ಸರಿ ನೀವು ಸೇರ್ಕೊಳ್ಳಿ, ಪಾಪ ಅವ್ರಿಗೆ ಇಷ್ಟನೇ ಇರಲಿಲ್ಲ ನನ್ನ ಈ ಒಂದು ಇದನ್ನು ನೋಡಿ. ಅವರು, ನಾನು ಅವಾಗ ತುಂಬ ಚೆನ್ನಾಗಿ ಹಾಡ್ತಾ ಇದ್ದೆ ಕೂಡ, ಸರಿ ಅಂತಂದರು. ಬಟ್ ನೀವು ಹಾಗೆ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ, ನನ್ನ ಪ್ರೀತಿಗೆ ನಾನು ಏನಾದರೂ ಕೊಡ್ತೀನಿ ಅಂದರು. ಅವರು ಪ್ರೀತಿಯಿಂದ ನನಗೆ ಕೊಡ್ತಿದ್ರಲ್ಲ, ನಾನು ಪುನಃ ಅದನ್ನು ಅವ್ರಿಗೆ ಫೀಸ್ ಅಂತ ಕೊಡ್ತಾಯಿದ್ದೆ. ಅಲ್ಲಿ ಹಿಂದೂಸ್ತಾನಿ ನನಗೆ ಶುರುವಾಯಿತು, ಒಂಚೂರು ಶುರುವಾಯಿತು. ಪಾಪ ಕಾರಣಾಂತರಗಳಿಂದ ಅವರು ವಾಪಸ್ ಅವ್ರ ಊರಿಗೆ ಹೋಗ್ಬೇಕಾಯಿತು, ಹೊರಟು ಬಿಟ್ಟರು. ಸೊ ಅದು ಅಲ್ಲಿಗೆ ಅರ್ಧ ಆಗೋಯಿತು. ಹಾಗೆ ಅದು ಬಿಟ್ಟಾದಮೇಲೆ ನಾನು ಹಾಗೆ ಮುಂದುವರ್ಸ್ಕೊಂಡು ಬರ್ತಾ ಮಾಮೂಲಿ ಪ್ರೋಗ್ರಾಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಹೆಚ್ಚಿನ ನಾನು ಶಿಕ್ಷಣದ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ, ಟೀಚರ್ ಆದಮೇಲೆ ಜವಾಬ್ದಾರಿ ಜಾಸ್ತಿ ಅಲ್ವಾ, ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ಫಸ್ಟಿಗೆ ನಾನು ಶ್ರೀ ವೆಂಕಟೇಶ್ವರ ವಿದ್ಯಾ ಶಾಲೆ ಅಂತ ಹೇಳಿ ವಿದ್ಯಾನಗರ ಕ್ರಾಸಲ್ಲಿದೆ, ಅಲ್ಲಿ ನಾನು ಸತತವಾಗಿ 6 ವರ್ಷಗಳ ಕಾಲ ಕೆಲಸ ಮಾಡಿದೆ. ಅದಾದಮೇಲೆ ಆಕಾಶ್ ಇಂಟರ್ನ್ಯಾಷನಲ್ ದೇವನಹಳ್ಳಿ, ಅಲ್ಲಿ ಕೆಲಸ ಮಾಡಿದೆ. ಬಟ್ ಆಮೇಲೆ ಹೋಗ್ತಾ ನೋಡ್ತಾ ನಮ್ಮ ತಂದೆ ತಾಯಿಗೆ, ಇವಳಿದೇ ಇದರಲ್ಲಿ ಹೋದರೆ ಒಂದು ನೆಲೆ ಸಿಗುತ್ತೆ, ಇವಳಿಗೆ ಪಕ್ಕ ಸಾಧನೆ ಮಾಡ್ತಾಳೆ, ಹಠ ಜಾಸ್ತಿ ಇದೆ ಅಂತ ಹೇಳಿ ಸ್ವಲ್ಪ ಪ್ರಮೋಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಒಂದು ಇನ್ಸಿಡೆಂಟ್ ಏನನ್ನು ಹೇಳಬೇಕು ಅಂತಂದರೆ, ಇನ್ನು ಇದೆಲ್ಲ ಸೇರ್ಕೊಳ್ಳೋಕೆ ಮುಂಚೆ ಗಣಪತಿ ಹಬ್ಬದ ಸೀಸನ್ನು, ಅದೇ ಹೇಳಿದ್ನಲ್ಲ ಆವಾಗಲೇ, ಅಣ್ಣ ಕೆಲಸದ ಕಡೆಗೆ ಹೊರಟುಬಿಟ್ರು, ನಾನು ಮಾತ್ರ ಆರ್ಕೆಸ್ಟ್ರಾಗೆ ಹೋಗ್ತಾ ಇದ್ದೆ ಅನ್ನುವಾಗ, ಅಲ್ಲಿ ನನಗೆ 2 ಗೆಳೆಯರು ನಮ್ಮ ಮನೆ ಹತ್ರ ಬಾಡಿಗೆಗಿರ್ತಾರೆ. ಪಾಪ ಅವ್ರಿಗೂ ತುಂಬ ಇಷ್ಟ ನಾನು ಹಾಡೋದು ಅಂತ ಹೇಳಿ, ಮೋಹನ್ ಮತ್ತು ಅರುಣ್ ಅಂತ ಹೇಳಿ. ಈ ಥರ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಾನು, ಅಣ್ಣ ಈ ಥರ ಹಿಂಗೆ ಗಲಾಟೆ ಮಾಡಿಬಿಟ್ರು. ಅವ್ರು ನನಗೆ ಫ್ಯಾಮಿಲಿ ಫ್ರೆಂಡ್ಸು, ಸೊ ಎಲ್ಲರೂ ಗೊತ್ತಿದ್ದವ್ರು. ನನ್ನನ್ನು ಅವ್ರ ಮನೆ ಮಗಳಿಗಿನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರು ಅವರು. ಸೊ ಅವರು, ನಾವು ಕರ್ಕೊಂಡು ಬರ್ತೀವಿ, ಬಟ್ ಅದರಿಂದ ನಿನ್ಗೇನು ತೊಂದರೆ ಆಗಲ್ಲ ಅಂದರೆ ನಾವು ಕರ್ಕೊಂಡು ಹೋಗ್ತೀವಿ ಅಂದರು. ಕರ್ಕೊಂಡು ಬರೋರು. ಒಂದು ದಿವಸ ನಮ್ಮ ಅಣ್ಣಂಗೆ ಗೊತ್ತಾಗ್ಬಿಡ್ತೀವಿ ವಿಚಾರ, ನಾನು ಹೋಗಬೇಡ ಅಂದರು, ನೀನು ಹೋಗಿದೀಯಾ ಅಂತ ಹೇಳಿ ಮುದ್ದೆ ಕೋಲ್ ತಗೊಂಡು ಚೆನ್ನಾಗಿ ಹೊಡೆದ್ಬಿಟ್ಟಿದ್ರು. ಆಮೇಲೆ ನಮ್ಮ ಅಮ್ಮ, ನೀನೆಲ್ಲ ಹೋಗ್ತಾ ಇದ್ರಿ ನೀವು ಆರ್ಕೆಸ್ಟ್ರಾಯಿಂದ ಹಾಡಲಿಕ್ಕೆ ಅಂತ ಹೇಳಿ? ಅಂದರೆ ನಿಮ್ಮ ಒಂದು ಪ್ರಾಂತ್ಯ ಅಷ್ಟೇನಾ, ಅಥವಾ ಅಲ್ಲಿಂದ ಹೊರಗಡೆ ಬಂದು ಬೇರೆ ಬೇರೆ ಊರುಗಳಿಗೆ ಹೋಗೋದು? ಹೋಗ್ತಿದ್ದೆ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ತಿದ್ವಿ. ಹೊಸೂರು, ತಮಿಳ್ನಾಡು ಹೊಸೂರು, ಮತ್ತು ಕೋಲಾರದಿಂದ ಆ ಕಡೆ ಆಗ್ರ, ಬೇರೆ ಬೇರೆ ತುಂಬ ಎಲ್ಲ ಕಡೆನೂ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೆ ನಾನು. ಇದು ನನಗೆ ಬರ್ತಾ ನನಗೊಂದು ಸ್ಟ್ಯಾಂಡ್ ಸಿಕ್ತದ್ರಲ್ಲಿ. ಅದು ನನ್ನನ್ನು ಒಂದು ಒಳ್ಳೆ ಮಟ್ಟಕ್ಕೆ ಅಂತ ಕರ್ಕೊಂಡೋಯ್ತು. ಹೋಗ್ತಾ ಹೋದ್ವಿ ಬಂದಾದಮೇಲೆ ಇನ್ನೊಂದು ತುಂಬ ಚೆನ್ನಾಗಿರುವಂಥ ಒಂದು ವೇದಿಕೆ ಸಿಗುತ್ತೆ ನನಗೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕನ್ನಡ ನುಡಿ ಹಬ್ಬ ಅಂತ ಹೇಳಿ ಮಾಡ್ತಾರೆ ಎಲ್ಲ ಗಡಿ ಭಾಗಗಳಲ್ಲೂ. ಅಲ್ಲಿ ಜಾನಪದ ಗಾಯಕಿಯಾಗಿ ನಾನೇ ಪ್ರಮುಖ ಗಾಯಕಿ. ಇಷ್ಟೆಲ್ಲ ವೇದಿಕೆಗಳು, ಮುಖ್ಯ ಒಂದು ವೇದಿಕೆಯ ಮೇಲೆ ನಿಮ್ಮನ್ನ ಒಂದು ರೀತಿ ಪ್ರಮೋಟ್ ಮಾಡ್ತಾರಲ್ಲ ಅಥವಾ ಸಪೋರ್ಟ್ ಮಾಡ್ತಾರಲ್ಲ, ಯಾರನ್ನ ನೆನೆಸ್ಕೊಳ್ತೀರಿ ನೀವು? ಅಂದರೆ ಒಂದು ಮುಖ್ಯ ಮುನ್ನೆಲೆಗೆ ತಂದಂತಹ ಯಾರದು ವ್ಯಕ್ತಿ? ಅಮ್ಮ. ಹೌದಾ? ನನ್ನಮ್ಮ. ಅವರು ಪಾಪ ನನಗೋಸ್ಕರ ಮನೇಲಿ ತುಂಬ ಸ್ಟ್ರಗಲ್ ಮಾಡಿ ಬೈಸ್ಕೊಂಡು, ಅಪ್ಪ ಎಷ್ಟೋ ಸಲ ಬೈದಿದ್ದಾರೆ, ಅಣ್ಣನೂ ಕೂಡ, ಯಾಕಮ್ಮ ನೀನು ಅವ್ರು ಸಪೋರ್ಟ್ ಮಾಡ್ತೀಯ, ಬೇಡ ಅಂತ ಕದ್ದು ಮುಚ್ಚಿ. ಏನೋ ಇವಾಗ ಕಲೆ ಬಂದ್ಬಿಟ್ಟಿದೆ, ಅದನ್ನು ಬಿಡೋಕ್ಕಾಗಲ್ಲ. ಈಗ ನಾನು ಇದಕ್ಕೋಸ್ಕರನೇ ನನ್ನ ಸ್ಕೂಲ್ ಬಿಟ್ಬಿಟ್ಟೆ. ನಾನು ಇದು ನನ್ನನ್ನು ಸೆಳೆದ್ಬಿಡ್ತು ಜಾಸ್ತಿ, ಸೊ ಬಿಟ್ಬಿಟ್ಟೆ. ಬಟ್ ಆದರೂ ನಮ್ಮಮ್ಮ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ನಾನು ಡಿಗ್ರಿ ಓದಬೇಕಾದ್ರೆ ಯಲ್ಲಪ್ಪ ಅಂತ ಹೇಳಿ ಅವನು, ಮತ್ತು ಪವಿತ್ರ ತಾಯಿಯವರೇನಾ? ಅವ್ರದ್ದೇನೋ ಫೋಟೋ? ಎಸ್. ಅಮ್ಮ ಏನು ಅವ್ರ ಹೆಸರೇನು? ರುದ್ರಮ್ಮ ಅಂತ. ಓಕೆ. ತುಂಬ ಸಪೋರ್ಟ್ ಮಾಡಿದ್ರು. ಖುಷಿ ಅವ್ರಿಗೆ. ಆಮೇಲೆ ಅವ್ರಿಗೆ ಅದೇ ಇದೆಲ್ಲ ಗೊತ್ತಾದ್ಮೇಲೆ ನನ್ನ ಮಗಳು ಒಂದು ಒಳ್ಳೆ ಸಾಧನೆ ಮಾಡ್ತಾಳೆ, ಒಂದು ದೊಡ್ಡ ವೇದಿಕೆನಲ್ಲಿ ಬಂದೇ ಬರ್ತಾಳೆ ಅನ್ನೋ ಆಸೆ ಅವ್ರಿಗೆ ಜಾಸ್ತಿ ಆಯಿತು. ಅವಾಗ ಅಪ್ಪ ಶುರು ಮಾಡಿದ್ರು ಸಪೋರ್ಟ್ ಮಾಡೋಕ್ಕೆ. ಮೊದಲನೇ ಬಾರಿ ನನ್ನ ಟಿ ವಿ ಶೋ ಅಂತಂದರೆ ಚಂದನ ಟಿ ವಿನಲ್ಲೇ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರಿ. ಸೊ ಫಸ್ಟ್ ಟೈಮ್ ಒಂದು ದೊಡ್ಡ ವೇದಿಕೆಯಲ್ಲಿ 106 ಜನರ ಮುಂದೆ ಮುಖ್ಯ ಗಾಯಕಿಯಾಗಿ ಕಾಣಿಸ್ಕೊಂಡ್ರಿ. ಯಾವ ಹಾಡು ಹಾಡಿದ್ರಿ ಅವತ್ತು ಆ ವೇದಿಕೆ ಮೇಲೆ? ನನ್ನನ್ನು ಇಲ್ಲಿವರೆಗೂ ಇವತ್ತು ತೊಗೊಂಡು ಬಂದಿರೋದಂದ್ರೆ ಮುಂಗುಂಡಾದ ಮಾದೇಶ್ವರಿಗೆ ಶರಣಯ್ಯ. ಸ್ವಲ್ಪ ಕೇಳೋಣ ಹಾಡು.
ಮುಂಗುಂಡಾದ ಮಾದಯ್ಯನವರು ಮುಂದಾಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯ ಗಮಲು ಮಂಜುಗವಿದಾವೆ ಬೆಟ್ಟದ ಮಾದಯ್ಯ ಬರುವಾಗ ಗುಡ್ಡಗಲ್ಲು ಗೂಡುಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯೆ ನೋಡಯ್ಯ ಮುಂಗುಂಡದ 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 ಮಾದೇಶ್ವರ್ಗೆ ಶರಣೋ ಶರಣಯ್ಯ ಮಾಯಾಕಾರ ಮಾದೇಶ್ವರ್ಗೆ ಶರಣೋ ಶರಣಯ್ಯ ಏ ಹೇ ಓ ಏ ಓ ಕಾಣಿಕೆ ತಂದೇವ್ನಿ ಸ್ವಾಮಿ ಕಾಣಿನೆಲ್ಲೋ ಮಾದೇಶ್ವರನ ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆನು ನನ್ನಯ್ಯನ ಗಂಡುಲಿ ಮ್ಯಾಲಿನ ಗದ್ದುಗೆಯೋ ಸ್ವಾಮಿ ಹೆಣ್ಣುಲಿ ಮ್ಯಾಲಿನ ನಿದ್ದಾರಿಯೋ ಎತ್ತಿದ್ದಾರೆ ದುಂಡು ಮಾದೇವನ್ನ ಗಂಡು ಹುಲಿಯ ಮ್ಯಾಲೆ ಮುಂಗುಂಡದ 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 ಮಾದೇಶ್ವರ್ಗೆ ಶರಣೋ ಶರಣಯ್ಯ ಮಾಯಾಕಾರ ಮಾದೇಶ್ವರ್ಗೆ ಶರಣೋ ಶರಣಯ್ಯ. ಸೂಪರ್. ಸೊ ತುಂಬ ಚೆನ್ನಾಗಿ ಇತ್ತು. ಸೊ ಜನಪದ ಗೀತೆಗಳು ಅಂದರೆ ಅದೊಂದು ಎನರ್ಜಿ ಅಲ್ವಾ? ಹೌದು. ಎಷ್ಟು ಸಿನಿಮಾ ಹಾಡುಗಳು ಬರಲಿ ಅದು ಒಂದು ರೀತಿ, ಬಟ್ ಜನಪದ ಗೀತೆಗಳು ಅಂತಂದ್ರೆ ಮೈ ಎಷ್ಟು ತುಂಬುತ್ತೆ ಈ ಹಳೆಯದಾದ್ರೂ ಕೂಡ ಎದುರಿಗಿರುವಂತಹ ಜನರನ್ನ ಸೆಳೆಯುವಂಥ ಶಕ್ತಿ ಇರುವಂಥದ್ದು. ಸೊ ಅಲ್ಲಿ ಎಲ್ಲ ಹೇಗಿತ್ತು ರೆಸ್ಪಾನ್ಸ್? ಯಾರ್ಯಾರನ್ನ ಭೇಟಿ ಮಾಡಿದ್ರಿ? ನಿಮ್ಗೆ ಸಿಕ್ಕಂಥ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ನೆನೆಸ್ಕೊಳ್ಳೋದಾದ್ರೆ ಯಾವುದು? ಎಷ್ಟು ವೇದಿಕೆಗಳು ಅಂದರೆ ಎಲ್ಲ ಗಡಿ ಭಾಗಗಳಿಗೆ ಹೋದ್ವಿ, ಗಡಿಯಿಂದ ಆಚೆನೂ ಹೋದ್ವಿ, ಹೊರ ರಾಜ್ಯಗಳಿಗೆ. ಎಷ್ಟು ಭಯ ಇತ್ತು ಅಂದರೆ, ಯಾಕಂದರೆ ಮೊದಲನೇ ದೊಡ್ಡ ವೇದಿಕೆ ಅದು. ಸೊ ನಾನು ಗೋನಸ್ವಾಮಿ ಸರ್ಗೆ ಹಾಗೆ ಪುಷ್ಪ ಆರಾಧ್ಯ ಇವರಿಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನನ್ನು ರೆಫರೆನ್ಸ್ ತೊಗೊಂಡಿದ್ದು ಪುಷ್ಪ ಆರಾಧ್ಯ ಅವರು. ಅವ್ರು ಬರಬೇಕಾಗಿತ್ತು, ಸೊ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿ ನನ್ನನ್ನು ಈ ಒಂದು ವೇದಿಕೆಗೆ ಅವಕಾಶ ಮಾಡಿಕೊಟ್ರು. ಭಾಳ ದೊಡ್ಡ ದೊಡ್ಡ ವೇದಿಕೆಗಳು ಮೇಡಮ್, ಲೈಟಿಂಗ್ಸ್ಗಳು. ಈ ಪುಟ್ಟ ಪುಟ್ಟ ನಾವು ಆರ್ಕೆಸ್ಟ್ರಾಗಳಲ್ಲಿ ಯಾವಾಗಲೆಲ್ಲ ಓಕೆ ಅದು ಒಂಥರ ಇತ್ತು, ಬಟ್ ಈ ಥರದೊಂದು ದೊಡ್ಡ ವೇದಿಕೆ, ಹಿಂದೆಗಡೆ LED, ಮುಂದೆಗಡೆ ದೊಡ್ಡ ದೊಡ್ಡ ಗೆಸ್ಟ್ಗಳು, ಸಾವಿರಾರು ಜನ, ಅದರಲ್ಲಿ ಕೆಲವರು ಗಣ್ಯ ವ್ಯಕ್ತಿಗಳು, ಹಂಸಲೇಖ ಸರ್ ಅವರಾಗಿರಬಹುದು, ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಹನುಮಂತಯ್ಯ ಸರು, ಮತ್ತು ಕಾರ್ಯದರ್ಶಿಗಳಾಗಿದ್ದಂಥ ಮುರಳೀಧರ್ ಸರ್ ಅವರು, ಇವರುಗಳೆಲ್ಲರ ಮುಂದೆ ನಾವು ಪ್ರಸ್ತುತಿ ಪಡಿಸೋದಿದೆಯಲ್ಲ, ಎಲ್ಲೋ ಒಂದು ಕಡೆ ಮನಸ್ಸಲ್ಲಿತ್ತು, ಸ್ಟೇಜ್ ಫಿಯರ್ ಅನ್ನೋದು ತುಂಬ ಇತ್ತು. ಇಷ್ಟು ಜನ ಇದ್ದಾರೆ, ಹೆಂಗಪ್ಪ ಆಡೋದು ಅಂತ. ಬಟ್ ಆಮೇಲೆ ಎಲ್ಲ ಲೈವು, ಜನಪದ ಅಂದರೆ ಲೈವು. ನಾನು ಜಾಸ್ತಿ ಟ್ರ್ಯಾಕಲ್ಲಿ ಆಡ್ತಾ ಇದ್ದಿದ್ದು ಆರ್ಕೆಸ್ಟ್ರಾದಲ್ಲಿ ಅಂತಂದಾಗ ಆ ಭಯ ಇದ್ರೂ ಕೂಡ ಹಾಡಬೇಕಾದ್ರೆ, ಇವಾಗ ಹೇಳಿದ್ರಲ್ಲ ನೀವು ಒಂದು ಮಾತು, ಜನಪದ ಹಾಡುವಾಗಲೇ ಒಂಥರ ಅದು ಜೋಶ್ ಅಂತ, ಅದು ನಮ್ಮ ಮೈನೇ ಆವರಿಸ್ಬಿಡ್ತಾ ಇತ್ತು. ಸೊ ಆ ವೇದಿಕೆಗಳನ್ನ ನಾನು ಹಾಡ್ತಾ 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 ತುಂಬ ಬೆಳೆದೆ. ನಾನು ಬೆಳೆದಾದಮೇಲೆ ಅಲ್ಲಿಂದ ನನಗೆ ಅತ್ಯುತ್ತಮ ಗಾಯಕಿ ಅಂತ ಹೇಳಿ ಇಲಾಖೆಯಿಂದ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ. ಅದಾದಮೇಲೆ ನಾವು ಅದನ್ನು ಮುಗಿಸಿ 2 ತಿಂಗಳಿಗೆ ಸತತವಾಗಿ ಎಲ್ಲ ಗಡಿ ಭಾಗಗಳಿಗೆ ಹೋಗ್ತೀವಿ, ಹೊರ ರಾಜ್ಯಗಳಿಗೆ ಹೋಗ್ತೀವಿ. ಮುಗಿಸ್ಕೊಂಡು ಬಂದಮೇಲೆ ಬೆಂಗಳೂರಲ್ಲಿ ಒಂದಷ್ಟು ಅನುದಾನಿತ ಕಾಲೇಜುಗಳಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತೇಳಿ ಅದೇ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡ್ತಾರೆ. ಸೊ ನಾನು ಅಲ್ಲಿಯೂ ಸಹ ನನ್ನ ಗಾಯನವನ್ನು ಹೆಚ್ಚು ಜನಪದ ಗೀತೆಗಳನ್ನೇ ಮೈಗೂಡಿಸ್ಕೊಂಡು ಜನಪದವನ್ನೇ ಹಾಡಿ ಜನಪದದಲ್ಲಿ ಜೀವಿಸಿ ಇನ್ನೊಂದಷ್ಟಕ್ಕೆ ಅದರಿಂದ ಜೀವ ಕೊಡಬೇಕು ಅನ್ನೋ ಒಂದು ಸ್ಪಿರಿಟ್ ಜಾಸ್ತಿ ಆಯ್ತು ನನಗೆ. ಅಂದರೆ ಈ ಅಭ್ಯಾಸ ಹೇಗೆ ಯಾವ ರೀತಿ ಮಾಡ್ಕೊಳ್ತಾ ಇದ್ರಿ? ಯಾಕಂತಂದರೆ ಲೈವ್ ಹಾಡೋದು ಅಂತ ಅಂದರೆ ಅಲ್ಲಿ ಲೈವ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸು, ಆ್ಯಂಡ್ ಯೂಶಲಿ ವೇದಿಕೆಗಳಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲೆಲ್ಲ ಇನ್ಸ್ಟ್ರೂಮೆಂಟ್ಸ್ ನುಡಿಸೋದಕ್ಕೆ ಬರುವಂಥವ್ರು ಸಾವಿರಾರು ವೇದಿಕೆಗಳಲ್ಲಿ ನುಡಿಸಿರುವಂಥ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್. ಸೊ ಅವ್ರ ಮುಂದೆ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಹಾಡೋದಾಗಿರ್ಬೋದು, ಯಾವ ರೀತಿ ಅಭ್ಯಾಸ ಮಾಡ್ಕೊಳ್ತಾ ಇದ್ರಿ? ಇದೀಗ ಅಭ್ಯಾಸ ಕಂಪೇರ್ ಮಾಡಿದ್ರೆ ನಾನು ಅಡುಗೆ ಮನೆಯಲ್ಲೇ ಜಾಸ್ತಿ ಅಭ್ಯಾಸ ಮಾಡೋದು. ಕೂತ್ಕೊಂಡು ಇನ್ಸ್ಟ್ರೂಮೆಂಟ್ಸ್ ಎಲ್ಲಿ ಇರ್ತಾ ಇತ್ತಲ್ಲಿ
ಜಸ್ಟ್ ತಾನ್ಪುರು ಮೊಬೈಲಲ್ಲಿ ಅವಾಗ ತಾನ್ಪುರು ಹಿಂಗೆ ಯಾರೋ ಪಾಪ ಇದನ್ನ ಹಾಕ್ಕೊಂಡಿದ್ದು ಶ್ರುತಿ ಇದು ಇದರಲ್ಲಿ ನೀನು ಹಾಡ್ತಾ ಹೋಗ್ಬೇಕು ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ಇನ್ನೊಂದು ಏನಂತಂದರೆ ಮೇಯ್ನು ನಮ್ಮೂರಲ್ಲಿ ನಾನು ಅವಾಗಲೇ ಹೇಳಿದೆ ಧನುರ್ಮಾಸದ ಭಜನೆಗಳು ಮಾಡ್ತಿದ್ರು ಅಂತ. ರಾಮಾಚಾರಿ ಅಂತ ಹೇಳಿ ಅವರು ತುಂಬ ದೊಡ್ಡ ವ್ಯಕ್ತಿ. ನಾನು ನಮ್ಮ ಅಣ್ಣ ಚಿಕ್ಕ ವಯಸ್ಸಲ್ಲಿ ಅವ್ರ ಜೊತೆಲಿ ತಾಳ ಹಾಕೋಕ್ಕೆಲ್ಲ ಜೊತೆಗೆ ಹೋಗ್ತಿದ್ದಾಗ ಅದನ್ನ ನೋಡಿ ಅವರು ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಿಗೆ ಚಳಿನಲ್ಲಿ ಕೊರೆಯೋ ಚಳಿನಲ್ಲಿ ಇಬ್ಬರು ಬಂದಿದ್ದೀರಲ್ಲ, ಸೊ ನನ್ನ ಬಳುವಳಿ ಅಂತೇಳಿ ಒಂದು ಹಾರ್ಮೋನಿಯಂ ಪೆಟ್ಟಿಗೆ ಕೊಟ್ಟಿದ್ರು ನನಗೆ. ನಾನೇನು ಮಾಡ್ತಿದ್ದೆ ಅಂದರೆ ಸರಿಗಮ ಪದನಿಸ ಸಾಮಾನ್ಯವಾಗಿ ಅದು ಬಂದ್ಬಿಡುತ್ತೆ ಕಾಮನ್ ಆಗಿ. ಸ್ಕೇಲ್ ಅಂದರೆ ಏನು ಅವೆಲ್ಲ ಏನೂ ಗೊತ್ತಿರಲಿಲ್ಲ. ಸೊ ಜಿ ಸ್ಕೇಲ್ ಅನ್ನೋದು ಒಬ್ಬರು ನನಗೆ ಅವರೇ ಹೇಳಿದ್ರು. ಹೇಳಿದ್ಮೇಲೆ ಇದನ್ನ ಇಟ್ಕೊಂಡು ಬೆಳಿಗ್ಗೆ ಹೊತ್ತು ಹಿಂಗೆ ಪ್ರಾಕ್ಟೀಸ್ ಮಾಡಬೇಕು, ಮಂದ್ರಸ್ಥಾಯಿನಲ್ಲಿ ಬೆಳಿಗ್ಗೆ ಹೊತ್ತು ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ಹೋಗ್ತಾ ಹೋಗ್ತಾ ತಾರಸ್ಥಾಯಿ ಇದೆಲ್ಲ ಮಾಡಬೇಕು ಅಂತ ಒಂದು ಸ್ವಲ್ಪ ಸಣ್ಣ ಇಂಟ್ರಡಕ್ಷನ್ ಕೊಟ್ಟಿದ್ರು ಅವರು. ನಾನೇನು ಮಾಡ್ತಿದ್ದೆ ಅಂದರೆ 4:15 ಎದ್ಬಿಟ್ಟು ಹಾರ್ಮೋನಿಯಂ ಪೆಟ್ಟಿಗೆ ಇಟ್ಕೊಂಡು ಸರಿಗಮ ಪದನಿಸ ಅದನ್ನು ನುಡ್ಸ್ಕೊಳ್ಳೋದು ಹೇಳೋದು. ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರು ಬೆಳಗ್ಗೆ 4:15 ಎದ್ದು ಓ ಅಂತ ಉಳಿಗ್ತಾವ್ರೆ ಅನ್ನೋರು. ಹಂಗೆ ಅದನ್ನ ಅಭ್ಯಾಸ ಮಾಡ್ಕೊಂಡು ಬರ್ತಾ ಈ ದೊಡ್ಡ ವೇದಿಕೆಗೆ ಈ ಒಂದು ಒಡನಾಟ ಹೇಗಾಯಿತು ಅಂತಂದರೆ ಜಾಸ್ತಿ ಭಯನೇ ಇದ್ದಿದ್ದು ನನಗೆ. ನೀವು ಹೇಳ್ದಂಗೆ ದೊಡ್ಡ ದೊಡ್ಡ ಕಲಾವಿದರಿಗೆ ಅವ್ರು ನುಡಿಸಿದ್ದಾರೆ, ನಾನು ಇವ್ರ ಹತ್ರ ಹೋಗಿ ಹೆಂಗೆ ಕೇಳೋದು, ಏನು ಹೇಳ್ತಾರೋ, ಅಯ್ಯೋ ಈ ಹುಡುಗಿಗೆ ಶ್ರುತಿ ಗೊತ್ತಿಲ್ಲ, ತಾಳಜ್ಞಾನ ಗೊತ್ತಿಲ್ಲ, ಆಮೇಲೆ ಯಾವ ಟೆಂಪೋಗೆ ಹಾಡ್ತೀರಾ ಅಂತೆಲ್ಲ ಕೇಳ್ತೀರಿ, ಇದನ್ನೆಲ್ಲ ಹೆಂಗೆ ಹೇಳೋದು ನನಗೆ ಗೊತ್ತಿಲ್ವಲ್ಲ ಅನ್ನೋ ಒಂದು ಭಯ ಇತ್ತು, ಜೊತೆಗೆ ಮುಜುಗರನೂ ಇತ್ತು, ಏನಂತಾರೋ ಅನ್ನೋದು. ಸೊ ಆವಾಗ ನನಗಲ್ಲಿ ಗೋನಸ್ವಾಮಿ ಸರೇ ನನಗೆ ತುಂಬ ಚೆನ್ನಾಗಿ ಭಯಪಡಬಾರ್ದು, ಹಿಂಗೆ ಹೇಳಬೇಕು, ನೀವು ಇದೇ ಥರನೇ ಹಾಡಬೇಕು, ನಾನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಅವ್ರನ್ನ ಪರಿಚಯ ಮಾಡಿಸ್ತಾರೆ ಅಲ್ಲಿ ಬಾಲಾಜಿ ಸರು. ಮತ್ತು ನಾವು ಇತ್ತೀಚೆಗಷ್ಟೇ ಕಳ್ಕೊಂಡ್ವಿ ಒಬ್ಬ ಅಪ್ರತಿಮ ಕಲಾವಿದರು, ತುಂಬ ಒಳ್ಳೆ ಸಹೋದರ ಹೃದಯ, ತುಂಬ ಒಳ್ಳೆ ಮನುಷ್ಯ. ಕಾರ್ತಿಕ್ ಶುಭೋದಯಗೂ ಬಂದಿದ್ರು, ಕಾರ್ತಿಕ್ ಬಂದಿದ್ರು, ಮಧು ಕೂಡ ಬಂದಿದ್ರು. ಸುಮಾರು ಒಂದು 3 ತಿಂಗಳ ಹಿಂದೆ ಇದೇ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಬಂದಿದ್ರು. ಒಂದು ಕಾರ್ತಿಕ್ ಅಣ್ಣ, ಗೋನ ಸರು ಮತ್ತು ಬಾಲಾಜಿ ಸರು, ಬಾಲಾಜಿ ಡ್ರಮ್ಸ್ ನುಡಿಸ್ತಿದ್ರು ಅವರು, ಮತ್ತು ಉಮೇಶ್ ಸರು. ಇವರು ನೀವು ಹಿಂಗೆ ಹಾಡಬೇಕು, ನೀವು ಹಿಂಗೆ ಇರಬೇಕು, ಈ ಪಿಚ್ಚಿಗೆ ಇದೇ ಥರನೇ ಹಾಡಬೇಕು, ಇಷ್ಟಿಷ್ಟು ಬೀಟೆ ಹಾಡಬೇಕು, ಇದೇ ಮೀಟ್ರಿಗೆ ಹಾಡಬೇಕು ಅಂತೇಳಿ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಕಾರ್ತಿಕಣ್ಣ ನಾನು ನಿಜವಾಗ್ಲೂ ಈ ಟೈಮಲ್ಲಿ ನೆನೆಸ್ಕೋಬೇಕು. ಆವಾಗ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದರೆ ಅವಣ್ಣ ಹೇಳೋಕ್ಕಾಗಲ್ಲ ಅದನ್ನು. ಬಟ್ ತುಂಬ ಆತ್ಮೀಯವಾಗಿದ್ವಿ. ಅವ್ರ ಮನೆ ಅದ್ಭುತವಾದ ಕಲಾವಿದ ಸಮಯದಲ್ಲಿ ನಿಜವಾಗ್ಲೂ. ಸೊ ತಮಗೂ ಕೂಡ ಅವರೊಟ್ಟಿಗೆ ಒಡನಾಟ ಇಟ್ಟು ಅಂತ ಕೇಳಿದ್ರೆ ಸುಮಾರು ವರ್ಷ ಕೂಡ ದೆಹಲಿಗೆ ಕರ್ಕೊಂಡು ಹೋಗಿದ್ರು ನನ್ನನ್ನು 1-2 ಸರ್ತಿ. ಅವಾಗ ತಂಗೆಮ್ಮ ನೀನು ಹಿಂಗೆ ಹಾಡಬೇಕು ಕಣೋ, ಅದೆಲ್ಲ ನಂಗೆ ಗೊತ್ತಿಲ್ಲ, ಹಿಂಗೆ ಹಾಡಬೇಕು, ಹಿಂಗೆ ಹಾಡು ಅಷ್ಟೇ, ಹಾಡ್ತೀನೋ ಕಾನ್ಫಿಡೆಂಟ್ ಇದೆ, ಯಾವುದಕ್ಕೂ ಇಂಜರಿ ಬಾರ್ದು ನೀನು, ಭಯ ಅಣ್ಣ ಅಂತ ಹೇಳಬಾರ್ದು, ಹಾಡು ನೀನು ಅಂತ ತುಂಬ ಪ್ರಮೋಟ್ ಮಾಡ್ತಿದ್ರು. ಸೊ ಅವರು ನನಗೆ ಈ ಇನ್ಸ್ಟ್ರೂಮೆಂಟ್ಸ್ಗಳ ಜೊತೆ ಹೇಗೆ ಲೈವ್ ಹಾಡೋದು ಅದರ ಒಂದು ಪರಿಚಯ ಮಾಡಿಸಿದ್ದೆ ಕಾರ್ತಿಕಣ್ಣ ನನಗೆ. ಅದಾದಮೇಲೆ ಹಾಡ್ತಾ ಬರ್ತಾ ನಾಟಕದ ಕಡೆ ಒಲವು ಜಾಸ್ತಿ ಸೆಳೀತು. ಅಲ್ಲಿಂದ ನಟನೆ ಕೂಡ ಮಾಡಬೇಕು ಅಂತ ಅನ್ನಿಸ್ತಾ ನಿಮಗೆ? ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದ ಅಥವಾ ಯಾರ ಜೊತೆ ಹೋಗ್ತಾ ಇದ್ದಿದ್ದು? ಯಾವ ರೀತಿಯ ನಾಟಕದ ಮೇಲೆ ಆಕರ್ಷಣೆ ಬಂದಿದ್ದು? ಇನ್ಸ್ಪಿರೇಷನ್ ಯಾರು? ಅಣ್ಣ ಇವತ್ತಿಗೂ ಅಷ್ಟೇ. ನಮ್ಮ ಊರಿನ ಸುತ್ತಮುತ್ತ ಒಂದು 30-40 ಹಳ್ಳಿಗಳಲ್ಲಿ ಬಿಲ್ ಕಲೆಕ್ಟರ್ ಕೃಷ್ಣಪ್ಪ ಅಂದರೆ ತುಂಬ ಫೇಮಸ್ ಅಣ್ಣ. ತುಂಬ ಕಷ್ಟಜೀವಿ, ನಮ್ಮನ್ನು ತುಂಬ ಚೆನ್ನಾಗಿ ಕಷ್ಟಪಟ್ಟು ಸಾಕಿದ್ದಾರೆ. ಆವಾಗ ಊಟಕ್ಕಿರಲಿಲ್ಲ ನಮಗೆ, ಹೂವು ಮಾರ್ತಿದ್ರು. ಹಾಸ್ಟೆಲ್ನಲ್ಲಿ ಅವರು ಜೀವನ ನಡೆಸಿ ಮತ್ತು ಹಾಸ್ಟೆಲ್ ಜೀವನ ಮುಗಿಸಿ ಇಲ್ಲಿಗೆ ಬಂದು ನಮ್ಮನ್ನು ಸಾಕಿ ಕೂಲಿ ಮಾಡಿ, ಹೀಗೆ ನಮ್ಮಪ್ಪ ಇವ್ರನ್ನ ಅಣ್ಣ ಬುದ್ಧಿ ಅಂತ ಕರೆದು ಅಣ್ಣನಿಗೊಂದು ಕೆಲಸ ಸಿಕ್ಕಿದಾಗ ಅಣ್ಣ ದಾನಶೂರ ವೀರಕರ್ಣ ಪಾತ್ರ ಮಾಡೋದ್ರಲ್ಲಿ ಎತ್ತಿದ ಕೈ. ಎಷ್ಟು ಜನ ಸೇರ್ತಿದ್ರು ಅಂದರೆ ಅಷ್ಟು ಜನನೂ ಕೂಡ ಅವರು ಫುಲ್ಲು ಹಾರದಲ್ಲೇ ಮುಳುಗಿಸ್ಬಿಡೋರು. ಕೃಷ್ಣಣ್ಣ ಬಂದಿದ್ದಾರೆ ಇವತ್ತು ಅಂದರೆ ತುಂಬ ದೂರದಿಂದ ಊರುಗಳಿಂದೆಲ್ಲ ಬರ್ತಿದ್ರು ಅಣ್ಣನ ಪಾತ್ರ ನೋಡೋಕ್ಕೆ. ಅದಾದಮೇಲೆ ನನಗೆ ಅವರೇ ಆ್ಯಕ್ಟಿಂಗಿಗೆ ಇನ್ಸ್ಪಿರೇಷನ್ನೇ ನಮ್ಮಣ್ಣ. ಆದರೆ ಅದಾದ ನಂತರ ನೀವು ಸಿಂಗಿಂಗ್ ಎಲ್ಲ ಬಂದಮೇಲೆ ಅವಾಗಲೂ ಕೂಡ ಇನ್ನು ನಾಟಕಗಳೆಲ್ಲ ಮಾಡ್ತಿದ್ರಾ ಅಥವಾ ಅವರು ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ರ? ಇಲ್ಲ ಮಾಡ್ತಿದ್ರು. ಈಗ ಫ್ಯಾಮಿಲಿ ಬಂತು, ಮಕ್ಕಳು ಆಯಿತು ಅವ್ರಿಗೂ, ಅದಾದಮೇಲೆ ಕೆಲಸದ ಜಂಜಾಟ ಒಂದು ಸ್ವಲ್ಪ, ಅವ್ರದ್ದು ಸ್ವಲ್ಪ ಜವಾಬ್ದಾರಿ ಇತ್ತು ಆದಂಥ ಕೆಲಸ ಆದದ್ರಿಂದ ಸೊ ಅದ್ರ ಕಡೆ ಒಂದು ಸ್ವಲ್ಪ ಎಲ್ಲೋ ಗಮನ ಕಡಿಮೆ ಆಯಿತು. ಈಗಲೂ ಅಪರೂಪಕ್ಕೆ ಎಲ್ಲಾದರೂ ಮಾಡಬೇಕು ಅಂದರೂ ಮಾಡ್ತಾರೆ, ಬಟ್ ಇತ್ತೀಚಿನ ದಿನಗಳಲ್ಲೆಲ್ಲೂ ಮಾಡ್ತಿಲ್ಲ. ಹಾಗೆ ಆಮೇಲೆ ಇನ್ನೊಂದು ಏನಂತಂದರೆ ಮಾಲೆ ಹಾಕ್ತಿದ್ರು ಶಬರಿಮಲೆ ಸ್ವಾಮಿ ಅಯ್ಯಪ್ಪಗೆ. ಮಾಲೆ ಹಾಕಿದಾಗ ಭಜನೆ ಮಾಡ್ತಿದ್ರು. ಅವಾಗಲೂ ಕೂಡ ಅಣ್ಣ ತುಂಬ ಚೆನ್ನಾಗಿ ಹಾಡ್ತಿದ್ರು. ಸೊ ಆ ಒಂದು ಹಾಡು ಮತ್ತು ಅವರ ಕರ್ಣನ ಪಾತ್ರದ
ಆ ಒಂದು ಪಾತ್ರ ನನ್ನನ್ನು ಆ್ಯಕ್ಟ್ ಮಾಡೋಕ್ಕೆ ಸೆಳೀತು. ನೀವು ಅವಾಗ ಇಮಿಟೇಟ್ ಮಾಡ್ತಾ ಇದ್ರಾ ಅವರ ಡೈಲಾಗ್ಸ್ ಎಲ್ಲ ಇಮಿಟೇಟ್ ಮಾಡೋದು? ಅಷ್ಟೊಂದು ಇಮಿಟೇಟ್ ಮಾಡ್ತಿರ್ಲಿಲ್ಲ, ತುಂಬ ಇಂಟ್ರೆಸ್ಟಾಗಿ ನೋಡ್ತಿದ್ದೆ ನಾನು. ಇಲ್ಲಿ ತನಕ ನಾನು ಪೌರಾಣಿಕ ನಾಟಕಗಳಲ್ಲಿ ಯಾವುದ್ರಲ್ಲೂ ಪಾತ್ರ ಮಾಡಲಿಲ್ಲ, ಮಾಡೋಕ್ಕೂ ಕೂಡ ನನಗೆ ಯಾವುದೋ ಆ ಥರದೊಂದು ಸಂದರ್ಭ ಬರಲಿಲ್ಲ. ಬಟ್ ತುಂಬ ಇಷ್ಟ, ಜಾಸ್ತಿ ನೋಡ್ತಿದ್ದಿದ್ದೆ ನನ್ನ ಕರ್ಣನ ಪಾತ್ರ. ಆದರೆ ಅದರಲ್ಲಿ ಒಂದು ತುಂಬ ಇಷ್ಟ ಆಗ್ತಾ ಇದ್ದಿದ್ದಂದರೆ ಕುಂತಿ ಮತ್ತು ಕರ್ಣ ಅವರಿಬ್ಬರ ಒಂದು ಸಂಭಾಷಣೆಯಲ್ಲಿ. ನೆನಪಿದೆ ಅದರ ಡೈಲಾಗ್ ನೆನಪಿಲ್ಲ, ಹಾಡು ನೆನಪಿದೆ. ಅದೇ ತಾಯಿ ಮತ್ತು ಮಗ ತಾಯಿನ ನೋಡೋಕ್ಕೆ ಬಂದಾಗ ನಾನೇ ನಿಮ್ಮಮ್ಮ ಅಂತ ಹೇಳಕ್ಕೆ ಬರ್ತಾರಲ್ಲ, ಅವರಿಬ್ಬರ ಆ ಒಂದು ಸಂಭಾಷಣೆ ಜೊತೆಗೆ ಅವರು ಹಾಡ್ತಾರಲ್ಲ, ಅವರಿಬ್ಬರ ಮುಖ ಭಾವಗಳು ಎಂಥವ್ರನ್ನೂ ಮನಸ್ಸು ಕಲಕಿಸ್ಬಿಡುತ್ತೆ. ರಂಗಗೀತೆ ಕೇಳೋಣ. ಖಂಡಿತ ನೆನಪಿಲ್ಲ, ಒಂದು ಸ್ವಲ್ಪ ಹಾಡ್ತೀನಿ. ಕರ್ಣ ಸೂರ್ಯದೇವರ ಹತ್ರ ಪ್ರಾರ್ಥನೆ ಮಾಡ್ತಿರ್ತಾರೆ. ಸೊ ತಾಯಿ ಬರ್ತಾರೆ, ಕಂದ ಕರ್ಣ, ಮಗ ಯಾರದು? ನಾನು ಕಂದ, ನಿನ್ನ ತಾಯಿ ಕುಂತಿ ಬಂದಿದ್ದೀನಿ. ಏನು, ನನ್ನ ತಾಯಿ ಕುಂತಿಯೇ? ಅವರು ಅಮ್ಮ ಬಂದಿದ್ದಾರೆ ಅನ್ನೋ ಒಂದು ಖುಷಿನೂ ಇದೆ, ಜೊತೆಗೆ ಕೋಪ ಬೇಜಾರು ಇದೆ. ಇಷ್ಟು ವರ್ಷ ನನ್ನನ್ನು ನೋಡಲಿಲ್ವಲ್ಲ ನನ್ನ ತಾಯಿ, ಯಾರ್ದೋ ಮಾತು ಕೇಳಿ ನನ್ನನ್ನು ಇದು ಮಾಡಲ್ಲ ಅನ್ನೋದು. ಸೊ ಅವರು ಆ ಭಾವನೆನಲ್ಲಿ ಎಕ್ಸ್ಪ್ರೆಷನ್ ಮಾಡೋಕ್ಕಾಗಲ್ಲ ಅಮ್ಮನ ಹತ್ರ. ಆವಾಗ ಅಮ್ಮ ಹೇಳ್ತಾರೆ, ಕಂದ ಬಾಲ, ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನದೇನಯ್ಯ, ಕಂದ ಬಾಲ ನೀನೇನೆ ಮಗನೇನಯ್ಯ, ನಿನ್ನ ತಾಯಿ ನಾನೇನಯ್ಯ, ನಿನ್ನ ನೋಡಲೆಂದು ಮಾತಾಡಲೆಂದು ಪರಿತಪಿಸಿ ನಾ ಬಂದೆನು, ಕಂದ ಬಾಲ ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನದೇನಯ್ಯ. ಇಷ್ಟೇ ನೆನಪಿರೋದು. ಎಲ್ಲ ಗೀತೆಗಳೆಲ್ಲ ಕೇಳುವಾಗ ಅಲ್ಲಿನ ಒಂದು ಭಾವನೆಗಳು ಗೀತೆಗಳಲ್ಲಿ, ಆ ಸಂಭಾಷಣೆಗಳಲ್ಲಿ ಏನು ಗ್ರಾಫಿಕ್ಸ್ ಇರಲ್ಲ, ಎಫೆಕ್ಟ್ಸ್ ಇರಲ್ಲ, ಸಿನಿಮಾ ನೋಡ್ದಂಗೆ ಇರಲ್ಲ, ಆದರೂ ಕೂಡ ಎಷ್ಟು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿಬಿಡುತ್ತೆ ಅಲ್ಲಿ ಗೀತೆಗಳು ಅಥವಾ ಅವರ ಅಭಿನಯ ಅಂತ ಅಂದರೆ. ಅದಕ್ಕೆ ಹೇಳಿದ್ರು ರಂಗಭೂಮಿ ಅನ್ನೋದೇ ಒಂದು ಸೋರ್ಸ್. ನಮ್ಮ ಕಲೆ, ಎಲ್ಲ ಕಲೆಗಳಿಗೂ, ಹಾಡಾಗಿರಲಿ, ನೃತ್ಯ ಆಗಿರಲಿ, ಇನ್ಸ್ಟ್ರೂಮೆಂಟ್ಸ್ ಆಗಿರಲಿ, ಲೈಟಿಂಗ್, ಆರ್ಟ್ಸ್, ಎಲ್ಲದಕ್ಕೂ ಬೇಸಿಸ್ ರಂಗಭೂಮಿ. ನಮ್ಮನ್ನು ನಾವು ಮರ್ತೋಗ್ತೀವಿ, ಅದು ನಮ್ಮನ್ನು ಆವರಿಸ್ಬಿಡುತ್ತೆ. ನಮ್ಮಲ್ಲಿರುವಂಥ ಏನೋ ಒಂದು ಹೊಸ ವ್ಯಕ್ತಿನ ಹೊರಗಡೆ ತಂದ್ಬಿಡುತ್ತೆ, ಅದು ನಮ್ಗೆ ಗೊತ್ತಿರಲ್ಲ. ಕೆಲವ್ರಿಗೆ ಇವತ್ತಿನ ದಿನಗಳಲ್ಲಾಗಿರ್ಬೋದು, ಅವತ್ತಿನ ದಿನಗಳಲ್ಲಾಗಿರ್ಬೋದು, ನಾಟಕ ಮಾಡ್ತಾ 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 ಕೆಲವ್ರಿಗೆ ಮೈ ತುಂಬಿಡುತ್ತೆ. ಇವಾಗ ಕೆಲವೊಂದು ಮಹಿಮೆ ಇರುವಂಥ ಹೆಣ್ಣು ದೇವರುಗಳ ಒಂದು ಪಾತ್ರ ಆಗಿರ್ಬೋದು, ಅವ್ರು ಅದನ್ನ ಮಾಡ್ತಾ ಇದ್ರು ಅಂದರೆ ಅದು ಅವ್ರ ಮೈ ತುಂಬಿಡುತ್ತೆ, ಅವರೇ ಮೈ ಮರೆತು ಬಿಡ್ತಾರೆ. ಇವಾಗ ಹೇಳ್ತಾರಲ್ಲ, ದೇವ್ರು ಬರುತ್ತೆ ಮೈ ಮೇಲೆ ಅಂತ ಈ ಥರ ಹೇಳ್ತಾರಲ್ಲ, ಇನ್ವಾಲ್ವ್ಮೆಂಟ್ ಥರ. ಸೊ ಆ ಥರ ಅದು ನಮ್ಮನ್ನು ಬೇಗ ಸೆಳೆದು ಬಿಡುತ್ತೆ, ಮರ್ತೋಗ್ತೀವಿ ನಾವು ಕೂಡ ಅದನ್ನು. ಅಷ್ಟೊಂದು ನಾವು ಆಸ್ವಾದಿಸಿದ್ರೆ ಸೊ ನಾವು ಮರಿತೀವಿ ಅದನ್ನು. ಸೊ ನೀವು ಆ್ಯಕ್ಟಿಂಗ್ ಕರಿಯರ್ ಬಗ್ಗೆ ಹೇಳಿದಾಗ ನಾಟಕಗಳ ಜೊತೆಗೆ ಒಂದಷ್ಟು ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದೀರಿ, ಆ್ಯಕ್ಟಿಂಗಲ್ಲಿ ಕೂಡ ಸಾಕಷ್ಟು ಉತ್ತಮವಾದ ಪಾತ್ರಗಳನ್ನ ಮಾಡಿರೋವಂಥದ್ದು. ಆ್ಯಕ್ಟಿಂಗ್ ಕರಿಯರ್ ಬಗ್ಗೆ ಒಂದು ಸ್ವಲ್ಪ ಮಾಡಿ. ಸೊ ಇಲ್ಲಿಂದ ಆ್ಯಕ್ಟಿಂಗ್ ಕರಿಯರ್ ಶುರು ಆದಮೇಲೆ ನನ್ನ ಮೊದಲನೇ ಆ್ಯಕ್ಟಿಂಗ್ ನಾನು ಆವಾಗಲೇ ಹೇಳ್ದಂಗೆ ಟೀಚರ್ ಟ್ರೈನಿಂಗಲ್ಲಿ ವೀರಭದ್ರನ ಒಂದು ಪಾತ್ರ ಮಾಡ್ತೀನಿ. ಅದು ಆಗ್ತಾ 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 ಒಂದು ಒಳ್ಳೆ ಅವಕಾಶ ಸಿಗುತ್ತೆ ನನಗೆ. ಪಂಚರಂಗಿ ಪೋಮ್ ಪೋಮ್ ಅಂತ ಹೇಳಿ ಒಂದು ಸೀರಿಯಲ್ಲು, ಮಾಸ್ಟರ್ ಆನಂದ್ ಸರ್ ಅವ್ರು ಮಾಡ್ತಿದ್ರು, ಅವ್ರ ಕಾಮಿಡಿ ಸೀರಿಯಲ್ ಅದು. ಸೊ ಅದರಲ್ಲೆಲ್ಲ ಒಂದು ಪುಟ್ಟ ಪಾತ್ರ ಮಾಡೋದಕ್ಕೆ ಒಂದು ಅವಕಾಶ ಬರುತ್ತೆ. ಅದರಲ್ಲಿ ಒಂದು ಪಾತ್ರ ಮಾಡಿ ಆದಮೇಲೆ ಚೆನ್ನಾಗಾಗುತ್ತೆ, ನೆಕ್ಸ್ಟ್ ಹೋಗ್ಬೇಕಾಗುತ್ತೆ, ಬಟ್ ಹೋಗೋಕ್ಕಾಗಲ್ಲ ಕಾರಣಾಂತರಗಳಿಂದ. ಪುಟ್ಟಣ್ಣ ಕಣ್ಗಾಲ್ ಸ್ಟುಡಿಯೋ ತುಂಬ ದೂರ, ಆವಾಗ ನಾನು ಒಬ್ಬಳೇ ಓಡಾಡೋಕ್ಕೆ ಒಂದು ಸ್ವಲ್ಪ ಭಯ ಇರ್ತಿತ್ತು ಹೆಚ್ಚಾಗಿ. ಅದಾದಮೇಲೆ ಶುಭಲೇಖ ಅಂತ ಹೇಳಿ ಉದಯ ಟಿ ವಿನಲ್ಲಿ ಮಧ್ಯಾಹ್ನ ಟೈಮಲ್ಲಿ ಒಂದು ಸೀರಿಯಲ್ ಬರ್ತಿತ್ತು. ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ ಅದರಲ್ಲಿ ಒಂದು 4-5 ಎಪಿಸೋಡ್ ಏನೋ ಮಾಡಿದೆ. ಅವೆರಡೇ ನನ್ನ ಮೊದಲನೇ ಟಿ ವಿ ಸಿನಿಮಾ ಇವು ಅಂತಂದರೆ. ಅದಾದಮೇಲೆ ನನಗೆ ಮೇಜರಾಗಿ ಸಿಕ್ಕಿತ್ತಂದರೆ ಉಗೆ ಉಗೆ ಮಾದೇಶ್ವರ ಧಾರಾವಾಹಿ. ಅದರಲ್ಲಿ ಹಳ್ಳಿ ಮಹಿಳೆ ಪಾತ್ರ ಕೊಟ್ಟಿರ್ತಾರೆ.
ಪಾಪ ಹೀರೋಯಿನ್ನ ಸ್ವಲ್ಪ ಚುಚ್ಚಿ ಚುಚ್ಚಿ ಮಾತಾಡೋ ಅಂತ ಕ್ಯಾರೆಕ್ಟ್ರು, ನಾನು ತುಂಬಾ ಸಾಫ್ಟು ನೆಗೆಟಿವ್ ಆಗಿ ಕೊಟ್ಬಿಟ್ರು. ಏನಂದ್ರೆ ನಾನು ಅದನ್ನೆಲ್ಲ ಏನು ಯೋಚನೆ ಮಾಡಲಿಲ್ಲ, ಅವಕಾಶ ಸಿಕ್ತಲ್ಲ ಮಾಡ್ಬೇಕಷ್ಟೇ, ಅದೊಂದೇ ಸಿಕ್ತು. ಇದು ನೆಗೆಟಿವ್ ರೋಲು, ಇದು ಪಾಸಿಟಿವ್ ರೋಲ್, ಅದೇನು ನನ್ನ ಮೈಂಡಲ್ಲಿ ಇಟ್ಕೊಂಡಿಲ್ಲ. ಮಾಡಿ ಆದಮೇಲೆ ಅದು ಒಂದು ಕ್ಯಾರೆಕ್ಟರ್ಗಂತಾನೆ ಕರೆದ್ರು ನನ್ನನ್ನು. ಕರೆದಾದ್ಮೇಲೆ ಅದು ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಎಪಿಸೋಡ್ ಒಂದು ಮಾಡ್ತಾರೆ, ಸಂಕವನ ಸಾಲು ಅಂತ ಹೇಳಿ ಒಂದು ಎಪಿಸೋಡು ಹೊಸದು ಶುರು ಮಾಡ್ತಾರೆ. ಅದಕ್ಕೆ ನೆಗೆಟಿವ್ ಡೈಲಾಗ್ಸ್ ಹೆಂಗೆ ಕೊಡ್ತಿದ್ರೆ ಎಕ್ಸ್ಪ್ರೆಷನಲ್ಲಿ ಒಂದು ಡೈಲಾಗ್ ಹೇಳಿ ನೋಡೋಣ. ಮರ್ತೋಗ್ಬಿಟ್ಟಿದ್ದೀನಿ, ಹೇಳ್ತೀನಿ. ಅಲ್ಲ, ನಿಮ್ದು ಓನ್ ಲೈನ್ಸ್ ಬೇಕಾದ್ರೆ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಹೇಳ್ಬೋದು. ನೋಡ್ದಾ, ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅಂದಂತೆ. ಮಳ್ಮಳ್ಳಂಗೆ ಇದ್ಕೊಂಡು ಒಳಗೊಳಗೆ ಇನ್ನೇನೇನು ಮಾಡೋಳ, ನಮ್ಮ ಸ್ವಾಮಿಯವ್ರ ಮೇಲೆ ದೇವ್ರು ಬರ್ತಿದೆ ಅಂದ್ರೆ ನಂಬೋ ಮಾತಾ. ಒಳಗೆ ಗಳಿಗೆಸಿದ್ದ ಒಳಗೆ ಮಾಡ್ದ ಅಂದ್ಬಿಟ್ಟು ಏನೇನು ಮಾಡಿದಳ. ನೀವು ಸುಮ್ಕೆ ನಿಂತ್ಕೊಳ್ಳಿ ಗೌಡ್ರೆ, ನಾವೆಲ್ಲ ಇಲ್ವಾ, ಕಣ್ಣಾರೆ ನಾವೇ ಅಲ್ವಾ ನೋಡಿರೋದು ಇವಳ ಆಟಗಳನ್ನೆಲ್ಲ. ಅದನ್ನ ಕೊಟ್ಟರು, ಅದು ತುಂಬ ಚೆನ್ನಾಗಿತ್ತು. ಸೊ ಡೈರೆಕ್ಟರ್ ಬುಕ್ಕಪ್ಪ ವಾಸು ಸರ್ ಅವರು ಅವಾಗ ಅದಕ್ಕೆ ಅವರು ಕರೆದ್ರು ನನ್ನನ್ನು. ಕರೆದು ಕೇಳಿದ್ರು, ಎಲ್ಲಿರೋದು ನೀವು, ಎಷ್ಟು ಸಿನಿಮಾಗಳಲ್ಲಿ ಮಾಡಿದಿರಿ, ಎಷ್ಟು ಅನುಭವ ಇದೆ ಅಂದರು. ಸರ್ ಇದೇ ಫಸ್ಟು ಅಂತ ಹೇಳಿದೆ. ಪುಟ್ಟದೆರಡು ಮಾಡಿದೆ, ಫಸ್ಟ್ ಇದೆ ಸರ್ ಅಂತಂದೆ. ಸೊ ನೆಕ್ಸ್ಟು ಸಂಕವನ ಸಾಲು ಅಂತ ಏನೋ ಒಂದು ಮಾಡ್ತಿದ್ದೀವಿ ಹೊಸ ಎಪಿಸೋಡು, ಅದರಲ್ಲಿ ನಿಮ್ಗೊಂದು ಮೇಜರ್ ರೋಲ್ ಇರುತ್ತೆ. ಸೊ ಲುಕ್ ಟೆಸ್ಟ್ ಎಲ್ಲ ಬನ್ನಿ ಅಂತ ಕರೀತಾರೆ. ಲುಕ್ ಟೆಸ್ಟ್ ಆಗುತ್ತೆ, ಬರ್ತೀವಿ. ಅದಾದಮೇಲೆ ಲುಕ್ ಟೆಸ್ಟ್ ಎಲ್ಲ ಆಗಿ ಮಧ್ಯದಲ್ಲಿ ಏನೋ ಒಂದಾಗುತ್ತೆ, ಆ ಟಾಪಿಕ್ ಆಮೇಲೆ ಬರ್ತೀನಿ. ಇನ್ನೇನು ನೆಕ್ಸ್ಟ್ ಶೂಟ್ ಮಾಡಬೇಕು, ಅಷ್ಟೊತ್ತಿಗೆ ಲಾಕ್ಡೌನ್ ಆಗಿಬಿಡುತ್ತೆ. ಪೆಟ್ಟು ಎಷ್ಟು ಜೋರಾದ ಪೆಟ್ಟು ಬಿತ್ತು ಅಂತಂದರೆ ಲಾಕ್ಡೌನಲ್ಲಿ, ಅದು ಇದ್ರಾಗಂತೂ ಇನ್ನೂ ಹೊರಗಡೆ ಬರೋಕ್ಕಾಗ್ತಿಲ್ಲ, ನಿಜ ನಿಜ, ಇನ್ನೂ ಹೊರಗಡೆ ಬರೋಕ್ಕಾಗ್ತಿಲ್ಲ. ಸೊ ಅದಾದಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರ, ಇದೇ ಬೇಸಿಂದನೇ ನನಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಸಿಗುತ್ತೆ. ಅದರಲ್ಲಿಯೂ ಕೂಡ ನೆಗೆಟಿವ್ ರೋಲೆ. ಮಾಂತ್ರಿಕರು ಇರ್ತಾರೆ, ಅವ್ರಿಗೆ ಶಿಷ್ಯ ನಾನು. ನಾಗಮಣಿ ಹುಡುಕಬೇಕು, ಸ್ಪೆಷಲ್ ಎಪಿಸೋಡ್ ಅಂತ ಮಾಡ್ತಾರೆ ನಾಗರ ಪಂಚಮಿಗೆ ಅಂತ ಹೇಳಿ. ಚೆನ್ನೈನಲ್ಲಿ ಒಂದು 4 ದಿವಸ, ಇಲ್ಲಿ ಬೆಂಗಳೂರಲ್ಲಿ ಒಂದು ವಾರ ಏನೋ ಮಾಡ್ತಾರೆ. 15 ದಿವಸ ಇತ್ತು ಟೋಟಲ್ಲು. ಅದರಲ್ಲಿ ಅವರು ನಾಗಮಣಿನ ವಶಪಡಿಸ್ಕೋಬೇಕು ಅಂತ ಗುರುಗಳು. ನಾನು ಗುರುಗಳು ವಶಪಡಿಸ್ಕೊಂಬಿಟ್ರೆ ಎಲ್ಲ ಶಕ್ತಿ ಅವ್ರಿಗೆ ಹೋಗ್ಬಿಡುತ್ತೆ. ಸೊ ನಾನು ಇಷ್ಟು ವರ್ಷ ಇವಳು ಶಿಷ್ಯ ಆಗಿ ಏನು ನಾನು ಸಂಪಾದನೆ ಮಾಡೋಕ್ಕಾಗಲಿಲ್ವಾ, ಹೇಗಾದರೂ ಮಾಡಿ ಗುರುಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಆ ನಾಗಮಣಿನ ನಾನು ವಶಪಡಿಸ್ಕೋಬೇಕು ಅಂತ ಹೇಳಿ ಒಳಗೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತೀನಿ ನಾನು. ಬಟ್ ಅದು ನನಗೆ ಸಿಗಲ್ಲ. ನೀವು ನಾಟಕಗಳಲ್ಲಿ ಪೌರಾಣಿಕ ಪಾತ್ರಗಳಷ್ಟು ಸಿಗಲಿಲ್ಲ ಅಂತ ಇದ್ರಿ, ಬಟ್ ಧಾರಾವಾಹಿಗಳು ಒಂದು ರೀತಿಯ ಪೌರಾಣಿಕ ಟಚ್ಚೇ ಸಿಕ್ತು. ಅದಾಗಿ ಮಾಡಿದ್ಮೇಲೆ ಒಂದು ಸಿನಿಮಾಗೆ ಅವಕಾಶ ಬರುತ್ತೆ ನನಗೆ. ಸಿನಿಮಾ ಇನ್ನೂ ಬಿಡುಗಡೆ ಆಗಿಲ್ಲ, ಸರ್ಕಾರಿ ಶಾಲೆ ಜ್ಞಾನ ದೇಗುಲ ಅಂತ ಹೇಳಿ. ಸಿನಿಮಾದಲ್ಲಿ 2ನೇ ನಾಯಕಿಯಾಗಿ ಸಿಗುತ್ತೆ. ಹಾಗೆ ಆ ಸಿನಿಮಾಕ್ಕೆ ನಾನೇ ಹಾಡಿದ್ದೀನಿ ಕೂಡ. ನಮ್ಮ ಮನೆಯವರು ಅದಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ತುಂಬ ಚೆನ್ನಾಗಾಗುತ್ತೆ ಸಿನಿಮಾ. ಅದ್ರ ಜರ್ನಿ ಒಂಥರ ಡಿಫ್ರೆಂಟು. ಸೊ ನಿಮ್ಮ ಹಸ್ಬೆಂಡ್ ಕೂಡ ಸಂಗೀತ, ಅವರು ಕೂಡ ಸಂಗೀತ ಕ್ಷೇತ್ರದಲ್ಲೇ ಇರೋಂಥರ? ಸಂಗೀತ ಕ್ಷೇತ್ರದಲ್ಲೇ ಇದ್ದವರು. ನಾನು ಅವಾಗಲೇ ಹೇಳಿದೆ ಅಲ್ವಾ, ಕನ್ನಡ ನುಡಿ ಹಬ್ಬ ಈ ಥರ ಹೋಗಿದೆ ನಾನು ಅಂತ. ಅಲ್ಲಿ ನನಗೊಬ್ಬರು ರೆಫರೆನ್ಸ್ ಕೊಡ್ತಾರೆ, ವಾಯ್ಸ್ ತುಂಬ ಚೆನ್ನಾಗಿದೆ, ನೀವಿನ್ನೂ ಚೆನ್ನಾಗಿ ಕಲಿಬಹುದು, ಆ ಒಂದು ಇದಿದೆ. ಸೊ ನಾನು ಒಂದು ಕಡೆ ರೆಫರೆನ್ಸ್ ಕೊಡ್ತೀನಿ, ನೀವು ಕ್ಲಾಸಿಗೆ ಸೇರ್ಕೊಳ್ಳಿ ಅಂತಾರೆ. ನನಗೆ ಸರ್ಪ್ರೈಸ್ ಆ ಕ್ಲಾಸು. ಹೋಗ್ತೀನಿ, ಸೇರ್ಕೋತೀನಿ. ನಾನು ನಿಜವಾಗ್ಲೂ ಇವತ್ತು ಪುಣ್ಯವಂತೆ. ಅಂಥವರ ಒಂದು ಪಾದದಡಿಯಲ್ಲಿ ಪಾಠ ಕಲಿತು ಅವರು ವಿದ್ಯಾರ್ಥಿನಿ ಅಂತ ಹೇಳ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಹಾಡೋಕ್ಕೆ ಸ್ವಲ್ಪ ಹಂಗೆ ಹಿಂಗೆ ತೊಂದರೆಗಳಾಗ್ತಿದ್ರು ಕೂಡ, ಏನೇ ಒಂದು ಸಣ್ಣ ತಪ್ಪಾದ್ರೂ ಕೂಡ ಇವಾಗ ಅವ್ರು ವಿದ್ಯಾರ್ಥಿನಿ ಅಂದ್ಕೊಂಡಾಗ ಎಲ್ಲ ಅವ್ರಿಗೆ ಅದು ಅಗೌರವ ಆಗ್ಬಿಡುತ್ತೋ ಅನ್ನೋದೊಂದು ಭಯ ಇರುತ್ತೆ. ರಾಜನ್ ನಾಗೇಂದ್ರ ಖ್ಯಾತಿಯ ರಾಜನ್ ಸರ್ ಅವ್ರ ಹತ್ರ ನನಗೆ ಅವಕಾಶ ಸಿಗುತ್ತೆ ವಿದ್ಯಾರ್ಥಿನಿ ಆಗೋಕ್ಕೆ. ಅಲ್ಲಿ ಪ್ರೊಸೀಜರ್ ಏನು ಗೊತ್ತಾ, ಕ್ಲಾಸಿಗೆ ಸೇರ್ಕೋಬೇಕಂದ್ರೆ ಫಸ್ಟು ಅವರು ನಮ್ಮ ವಾಯ್ಸ್ನ ಟೆಸ್ಟ್ ಮಾಡ್ತಾರೆ. ಅವ್ರಿಗೆ ಸರ್ಗೆ ಓಕೆ ಅನಿಸಿದ್ರೆ ಮಾತ್ರ ಅಲ್ಲಿ ನಮಗೆ ಕಲಿಯೋಕ್ಕೆ ಅವಕಾಶ, ಇಲ್ಲ ಅಂತಂದರೆ ನೋಡೋಣ ಅಂತ ಹೋಲ್ಡಲ್ಲಿ ಇಡ್ತಾರೆ. ಸೊ ನಾನಲ್ಲಿ ಹೋಗಿ ಒಂದು ಹಾಡು ಹಾಡ್ತೀನಿ, ಇಷ್ಟ ಆಗುತ್ತೆ. ಸರಿ, ಅಲ್ಲಿ ಒಂದು ಪರಿಸರ ಗೀತೆ ಹಾಡಿದ್ದೆ ನಾನು. ಅವರು ರೆಕಾರ್ಡ್ ಮಾಡ್ತಾರೆ ಅವರು. ಮಳೆ ತಾಯಿ ಬಗ್ಗೆ. ಮಳೆ ತಾಯಿ ಭೂಮಿಗೆ ಬರ್ತಾರೆ ತನ್ನ ತವ್ರ ಮನೆಗೆ, ಬಟ್ ತವರಲ್ಲಿ ನಿಲ್ಲಕ್ಕೆ ಜಾಗ ಇರಲ್ಲ. ಸೊ ಆ ಒಂದು ಹಾಡು ಹಾಡ್ತೀನಿ. ಇರಲು ಇಷ್ಟು ಜಾಗವಿಲ್ಲ, ಎಲ್ಲಿ ನಿಲ್ಲಲಿ, ಮನದಾಳದ ನೋವನ ಯಾರಿಗೇಳಲಿ,
ಇರಲು ಇಷ್ಟು ಜಾಗವಿಲ್ಲ ಎಲ್ಲಿ ನಿಲ್ಲಲಿ, ಮನದಾಳದ ನೋವನ ಯಾರಿಗೇಳಲಿ, ನನ್ನ ಮನದಾಳದ ನೋವನ ಯಾರಿಗೇಳಲಿ. ಕರೆಯುವವರೇ ಇಲ್ಲ ನನ್ನ ಬಾ ಎಂದು, ಆದರೂ ನಾ ಬಂದೆ ನೀವು ನಮ್ಮವರೆಂದು, ತವರಲಿ ತನ್ನವರಿಲ್ಲ, ತವರಲಿ ತನ್ನವರಿಲ್ಲ, ನಿಲ್ಲು ಎಂದವರಿಲ್ಲ, ತವರಲಿ ತನ್ನವರಿಲ್ಲ, ನಿಲ್ಲು ಎಂದವರಿಲ್ಲ, ಎಲ್ಲಿ ಹೋಗಲಿ ನಾ ಯಾರಿಗೇಳಲಿ, ಎಲ್ಲಿ ಹೋಗಲಿ ನಾ ಯಾರಿಗೇಳಲಿ, ಇರಲು ಇಷ್ಟು ಜಾಗವಿಲ್ಲ ಎಲ್ಲಿ ನಿಲ್ಲಲಿ, ಮನದಾಳದ ನೋವನ ಯಾರಿಗೇಳಲಿ, ನನ್ನ ಮನದಾಳದ ನೋವನ ಯಾರಿಗೇಳಲಿ. ಎಷ್ಟು ಚೆನ್ನಾಗಿದೆ ಹಾಡು. ಮಳೆ ತಾಯಿ ಪಾಪ ಬರ್ತಾರೆ, ನಾವು ಮಳೆ ಇಲ್ಲ ಅಂತೀವಿ, ಬಟ್ ಅವ್ರು ಬಂದ್ರು ನಿಲ್ಲಕ್ಕೆ ಎಲ್ಲಿದ್ದೀನಲ್ಲೇ, ಇದು ಅವರ ತವ್ರ ಮನೆ, ಆಕೆ ನೆಲೆಸೋ ಅಂತ ಮನೆ. ನಾವಿವತ್ತು ಎಲ್ಲೋ ಮನುಷ್ಯ ತಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲವನ್ನು ನಾವು ಇದು ಮಾಡಿದೀವಲ್ಲ. ಸೊ ಈ ಒಂದು ಹಾಡನ್ನ ನಾನು ಹಾಡ್ತೀನಿ ಅಲ್ಲಿ. ಸೊ ಸರ್ ಖುಷಿ ಆಗುತ್ತೆ, ವಾಯ್ಸ್ ಚೆನ್ನಾಗಿದೆ, ಕಲೀರಿ ಅಂತಾರೆ. ಅಲ್ಲಿ ಕಲಿತೀನಿ, ಒಂದು 3 ವರ್ಷ 4 ವರ್ಷ ಕಲಿತೀನಿ. ಕಲಿತಾದ್ಮೇಲೆ ಅದೇ ಲಾಕ್ಡೌನ್ ಆಗುತ್ತೆ. ಲಾಕ್ಡೌನ್ ಆದಮೇಲೆ ಕ್ಲಾಸಸ್ಸು ಸ್ವಲ್ಪ ಸ್ಟಾಪ್ ಆಗುತ್ತೆ, ಎಲ್ಲೂ ಹೋಗಲ್ಲ ನಾನು. ಆಮೇಲೆ ಮದುವೆ. ಬಟ್ ಇನ್ನೊಂದು ಏನಂತಂದರೆ ಸ್ಪೆಷಲ್ಲು ಈ ಒಂದು ಸಮಯದಲ್ಲಿ ನಾನು 2 ವಿಚಾರ ಸ್ಪೆಷಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವ್ರಿಗೆ ಹುಷಾರಿರಲ್ಲ, ಸೊ ನಾನು ನೋಡ್ಕೊಳ್ಳೇಬೇಕು. ಈ ಕಡೆ ಕ್ಲಾಸ್ ಕ್ವಿಟ್ ಮಾಡಬೇಕು, ಕ್ವಿಟ್ ಮಾಡಿಬಿಡ್ತೀನಿ ಕ್ಲಾಸು. ಫೀಸ್ ಕೊಡೋಕ್ಕೆ ನನ್ನ ಕೈಲಿ ಆಗಲ್ಲ ಆವಾಗ. ಟೀಚರ್ ಟ್ರೈನಿಂಗೋಸ್ಕರ ಡಿಗ್ರಿನೂ ನಾನು ಇನ್ಕಂಪ್ಲೀಟ್ ಮಾಡಿಕೊಂಡೆ, ಆಮೇಲೆ ಅದನ್ನು ಕಂಪ್ಲೀಟ್ ಮಾಡಿದೆ. ಅಪ್ಪನ ಆರೋಗ್ಯಕ್ಕೋಸ್ಕರ ನಾನು ಎಲ್ಲೋ ಒಂದು ಕಡೆ ಟೀಚಿಂಗೂ ಬಿಡಬೇಕಾದಂಥ ಒಂದು ಸಮಯ ಬರುತ್ತೆ. ಕಲಾವಿದರಿಗೆ ಚಾಲೆಂಜಸ್ ಬರುತ್ತೆ ಅಂತ. ನಂಗೆ ನಮ್ಮ ಅಪ್ಪ ಅಮ್ಮನೇ ಮುಖ್ಯ, ಯಾಕಂದರೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡಿರೋ ಮೇಯ್ನ್ ಕಾರಣಕರ್ತರು ಅವರು. ಇವತ್ತು ನಾನು ಏನೇ ಸಾಧನೆ ಮಾಡಿದ್ರು ಅವರೇ ನನ್ನ ಮುಖ್ಯ. ನಾಳೆ ನನ್ನ ಕಾರ್ಯಕ್ರಮ ಸಿಗ್ಬೋದು, ನಾಡಿದ್ದು ಇನ್ನೊಂದು ವೇದಿಕೆ ಮತ್ತೊಂದು ವೇದಿಕೆ ಸಿಗ್ಬೋದು, ಬಟ್ ಮೊದಲನೇ ಪ್ರಾಮುಖ್ಯತೆ ನನ್ನ ತಂದೆ ತಾಯಿ ಕೊಡ್ತೀನಿ. ಸೊ ನಾನು ಕ್ವಿಟ್ ಮಾಡಿಬಿಟ್ಟೆ, ಸ್ಕೂಲು ಕ್ವಿಟ್ ಮಾಡಿದೆ, ಇದನ್ನು ಕ್ವಿಟ್ ಮಾಡಿದ್ಮೇಲೆ ಅಪ್ಪನ ನೋಡ್ಕೋಬೇಕು. ಸೊ ನಾನು ಹೇಳಿದೆ, ಸರ್ ಈ ಥರ ನನಗೆ ಸದ್ಯಕ್ಕೆ ಫೀಸ್ ಕೊಡೋಕ್ಕೆಲ್ಲ ಆಗ್ತಿಲ್ಲ, ಆಗಲ್ಲ ಸರ್ ನನ್ನ ಕ್ಲಾಸಿಗೆ ಬರೋಕ್ಕೆ ಅಂತ ಹೇಳಿದೆ. ಸರ್ರು ಅಲ್ಲಿ ಲತಾ ಮೇಡಮ್ ಅಂತ ಇದ್ದಾರೆ, ತುಂಬ ಒಳ್ಳೆಯವರು, ಅವ್ರು ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಲತಾ ಮೇಡಮು ಮತ್ತು ಮಲ್ಲೇಶ್ ಸರ್ ಅಂತ ಹೇಳಿ. ಸರ್ ಈ ಥರ ಗೌತಮಿ ಅವರು ಫೀಸ್ ಕೊಡೋಕ್ಕಾಗ್ತಿಲ್ಲ, ಕ್ವಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಸರ್ಗೆ ವಿಚಾರ ಮುಟ್ಟಿಸ್ತಾರೆ. ಸರು ಸ್ವತಃ ಫೋನ್ ಮಾಡಿ, ಫೀಸ್ ಕೊಡದೇ ಇದ್ರೂ ಚಿಂತೆ ಇಲ್ಲ, ತುಂಬ ಚೆನ್ನಾಗಿ ಆಡ್ತೀರಾ, ವಾಯ್ಸ್ ತುಂಬ ಚೆನ್ನಾಗಿದೆ, ನೀವು ಕೊಡೋದು ಬೇಡ, ಕಲೀರಿ, ಮುಂದಿನ ದಿನಗಳಲ್ಲಿ ನೀವು ಇದರಿಂದ ಏನಾದರೂ ಒಂದು ಸ್ವಲ್ಪ ನಿಮಗೆ ಸಮಾಧಾನ ಆಗಿ ಕೊಡಬೇಕು ಅನಿಸಿದ್ರೆ ಕೊಡಿ, ಇಲ್ಲಾಂದ್ರೂ ಪರವಾಗಿಲ್ಲ, ನೀವು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿ, ಒಳ್ಳೆ ಧ್ವನಿ ಇದೆ, ಅದನ್ನು ಯಾವ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಅಂತ ಸರ್ರು ಹೇಳ್ತಾರೆ. ಯಾರಿಗುಂಟು ಯಾರಿಗಿಲ್ಲ, ಸಂಗೀತ ಕ್ಷೇತ್ರಕ್ಕೆ ಸರಸ್ವತಿ ಪುತ್ರ ಅವರು ಅಂಥ ವ್ಯಕ್ತಿನ ಇವತ್ತಿಗೂ ಎಷ್ಟೋ ಜನ ನೋಡಿರಲ್ಲ. ಬಟ್ ನಾವು ಅವರ ಒಂದು ನಡೆದಿರೋ ಜಾಗದಲ್ಲಿ ಅವರು ಹೇಳ್ಕೊಟ್ಟಿರೋ ಹಾಡುಗಳನ್ನು ಕೇಳಿ ಅವರು ವಿದ್ಯಾರ್ಥಿನಿ ಅಂತ ಹೇಳ್ಕೊಳ್ಳೋದು ಇದೆಯಲ್ಲ, ಅದು ತುಂಬ ಹೆಮ್ಮೆ. ಗೊತ್ತೋ ಗೊತ್ತಿಲ್ಲದಲೇ ಹಾಡೋದ್ರಲ್ಲಿ ನಾನು ಏನಾದರೂ ತಪ್ಪು ಮಾಡಿದರೆ, ತಪ್ಪು ಮಾಡಿದ್ದೀನಿ ಕೂಡ ಆ ಹಾಡೋ ವಿಚಾರದಲ್ಲಿ ಮಾತ್ರ. ಅವರಿಂದ ತುಂಬ ಶಿಸ್ತನ್ನು ಕೂಡ ಕಲ್ತಿದ್ದೀನಿ ನಾನು, ತುಂಬ ತುಂಬ ಕಲ್ತ್ವಿ ನಾವು ಸರಿಂದ ಕೂಡ. ಹಾಡೋ ವಿಚಾರದಲ್ಲಿ ನಾನು ಏನಾದರೂ ತಪ್ಪು ಮಾಡಿದ್ದೀನಿ, ಅದು ನನ್ನ ಅರಿವಿಗೆ ಬಂದಿದೆ. ಸೊ ಆ ಒಂದು ವಿಚಾರಕ್ಕೆ ನಾನು ನಮ್ಮ ಗುರುಗಳಿಗೆ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಮ್ಮ ತಂದೆಯವರು ತುಂಬ ಸೀರಿಯಸ್ ಆಗ್ತಾರೆ, ಅಡ್ಮಿಟ್ ಮಾಡಿಬಿಡ್ತೀವಿ ಹೆಬ್ಬಾಳ ಆಸ್ಪತ್ರೆಯಲ್ಲಿ. ಏನು ಮಾಡೋದು, ಒಂಥರ ಅಸಹಾಯಕವಾದಂಥ ಸ್ಥಿತಿ, ಮೈಂಡ್ ಬ್ಲಾಂಕ್ ಆಗುತ್ತೆ. ಆವಾಗ ಸರ್ ಅವ್ರ ಮಗ ಅನಂತ್ ಸರು, ಡೋಂಟ್ ವರಿ ಗೌತಮಿ, ನಾವೆಲ್ಲ ಹೀಲಿಂಗ್ ಮಾಡ್ತೀವಿ, ನಿಮ್ಮ ತಂದೆಗೆ ಬೇಗ ವಾಸಿ ಆಗಲಿ ಅಂತ ಹೇಳಿ. ಸೊ ಅವರ ಒಂದಷ್ಟು ಸ್ನೇಹ ಬಳಗದ ಸ್ನೇಹಿತರಿಗೆಲ್ಲ ಹೇಳಿ ನಮ್ಮ ತಂದೆಯವ್ರಿಗೆ ಹೀಲಿಂಗ್ ಮಾಡಿ ಪಾಸಿಟಿವ್ ಎನರ್ಜಿ ತುಂಬ್ತಾರೆ. ಅಪ್ಪ ಒಂದು 4-5 ದಿವಸ ICUನಲ್ಲಿರ್ತಾರೆ. ಅವರು ಆದಮೇಲೆ ಓದೋರೆಲ್ಲ ಹೆಣವಾಗಿ ಬಂದವರು ಎಲ್ಲರೂ. ಸೊ ನನಗೆ ಇವಾಗಲೂ ಕೈ ಕಾಲೆಲ್ಲ ಒಂಥರ ಶೇಕ್ ಆಗ್ತಿದೆ, ಅದನ್ನು ನೆನೆಸ್ಕೊಂಡ್ರೆ ಮೈ ಗಡಗಡ ಅನ್ನುತ್ತೆ. ಅದಾದಮೇಲೆ 4-5 ದಿವಸ ಆದಮೇಲೆ ವಾರ್ಡ್ಗೆ ಹಾಕ್ತಾರೆ ಅಪ್ಪನ. ವಾರ್ಡ್ಗೆ ಬಂದ ಮೇಲೆ ನಮ್ಮಪ್ಪ
ಮಾನಸಿಕವಾಗಿ ತುಂಬ ಡಿಸ್ಟರ್ಬ್ ಆಗೋಗ್ಬಿಟ್ಟಿರ್ತಾರೆ. ಸೊ ಅವರ ಪ್ರತಿಯೊಂದು ಊಟ ತಿಂಡಿ ಮಲಗಿಸೋದು ಸ್ನಾನ ಮಾಡಿಸೋದು ಪ್ರತಿಯೊಂದು ನಾನೇ ನೋಡಬೇಕಾಗುತ್ತೆ. ಅವ್ರಿಗೆಲ್ಲೋ ಒಂದು ಕಡೆ ನನ್ನ ಮೇಲೆ ತುಂಬ ನೋವಾಗಿಬಿಟ್ಟಿರುತ್ತೆ ಯಾವುದೋ ಒಂದು ವಿಚಾರಕ್ಕೆ. ಆ ಸಮಯದಲ್ಲಿ ನನಗೆ ತುಂಬ ಧೈರ್ಯ ತುಂಬಿ ತುಂಬ ಪಾಸಿಟಿವ್ ಎನರ್ಜಿ ತುಂಬಿದ್ದು ನನ್ನ ಸಪ್ತಸ್ವರಾಂಜಲಿ ರಾಜನ್ ನಾಗೇಂದ್ರ ಸರ್ ಅವರ ಮಗ ಅನಂತ್ ಸರ್ ಅವರು, ಲತಾ ಮೇಡಮ್ ಅವರು, ಮಲ್ಲೇಶ್ ಸರ್ ಅವರು, ಆ ಒಂದು ಟೀಮ್ ಏನಿದೆಯಲ್ಲ, ಚಂದ್ರು ಸರು ಇವರೆಲ್ಲರೂ ನನಗೆ ತುಂಬ ಧೈರ್ಯ ಹೇಳಿದ್ರು, ಏನೂ ಆಗಲ್ಲ ಅಂತೇಳಿ. ಸೊ ಅಪ್ಪ ರಿಕವರ್ ಆದರು. ನಂತರ ನಿಮ್ಮ ಕುಟುಂಬ ಸಪೋರ್ಟ್, ನಿಮ್ಮ ಹಸ್ಬೆಂಡ್ ತುಂಬ ಕಡಿಮೆ. ಹಸ್ಬೆಂಡ್ ಬಗ್ಗೆ ಹೇಳಿ. ಹಸ್ಬೆಂಡ್ ಬಗ್ಗೆ ನಾನು ಹೇಳಿದ್ರೆ ತುಂಬ ಪುಟ್ಟದಾಗ್ಬಿಡ್ತೀನಿ. ಅವರು ಏನು ಹೇಳಿ, ನಾನು ಅವ್ರ ಬಗ್ಗೆ ಮಾತುಗಳಿಲ್ಲ. ಅವರು ಇವತ್ತು ನಮ್ಮಮ್ಮ ಹೇಗೋ ನನ್ನ ಎರಡನೇ ಅಮ್ಮ ಅವರು. ನಾನು ಯಾವತ್ತೂ ಅವ್ರು ನನ್ನ ಹಸ್ಬೆಂಡ್ ಅಂತ ಅಂದ್ಕೊಳ್ಳಲ್ಲ. ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ವೈವಾಹಿಕ ಜೀವನಕ್ಕೆ ನಾಂದಿನೇ ರಾಜನ್ ಸರ್ ಅವ್ರ ಕ್ಲಾಸು. ಅವರು ಕೂಡ ಅವರಲ್ಲಿ ಸ್ಟೂಡೆಂಟ್ ಆಗಿ ಬರ್ತಿದ್ರು. ಸೊ ನನ್ನ ಕೇಳಿದ್ರು, ನಾನು ಇಲ್ಲ ಸೊ ಡೈರೆಕ್ಟಾಗಿ ನೀವು ಮನೆಯಲ್ಲೇ ಕೇಳ್ಬೋದು ಅಂದೆ. ಅಕ್ಸೆಪ್ಟ್ ಮಾಡಲಿಲ್ಲ ನಾನು. ಸೊ ಮನೆಗೆ ಬಂದರು, ಕೇಳಿದ್ರು. ಅವ್ರ ಪಾಪ ನೋಡೋಕೆ ಸ್ವಲ್ಪ ದಪ್ಪ ಇದ್ರು. ನಮ್ಮ ಹೆಸರಾದರೂ ಹೇಳಿ, ನಾಚ್ಕೋತಾ ಇದ್ದಾರೆ. ಮಧುಸೂದನ್ ಅಂತ ಹೇಳಿ, ಮಧುಸೂದನ್ ಬಿಟಿ ಹಿರಿಯೂರವರವರು. ಸೊ ಕೇಳಿದ್ಮೇಲೆ ನಾನು ನೇರವಾಗಿ ನನ್ನ ಅಪ್ಪ ಅಮ್ಮನಿಗೆ ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಡ್ತೀನಿ. ಮಾತಾಡ್ತಾರೆ, ಆಗುತ್ತೆ. ಸೊ ಏನೇನೋ ಆಯಿತು, ಎಲ್ಲ ಆಯಿತು, ಮದುವೆ ಆಯಿತು. ಬೇಡ ಅದು ಏನೇನೋ ಆಯಿತು, ಮದುವೆ ಆಯಿತು, ಮಗಳಾದ್ಲು. ಸೊ ಇವತ್ತಿಗೆ ಹೇಗಿದೆ ಅವರ ಸಪೋರ್ಟ್ ಹೇಗಿದೆ ಅಂದರೆ, ಸಂಗೀತ ಕ್ಷೇತ್ರದಲ್ಲಿ ಅವರು ಕೂಡ ಸಂಗೀತದ್ದೇ ಆಗಿರೋದ್ರಿಂದ ನೀವು ಇಬ್ಬರು ಏನು ಆಲೋಚನೆಗಳು ಇಟ್ಕೊಂಡಿದ್ದೀರಿ, ಏನೇನು ಯೋಜನೆಗಳು ಕನಸುಗಳಿದೆ ಸಂಗೀತ ಕ್ಷೇತ್ರದಲ್ಲಿ ಇಬ್ಬರು ಸೇರಿ ಮಾಡಬಹುದಾದಂಥ ಸಾಧನೆ ಏನು ಮಾಡಬೇಕು ಅನ್ನೋ ಕನಸುಗಳಿದೆ? ತುಂಬ ಆಸೆ ಇತ್ತು ನಮಗೆ. ಮದುವೆ ಆದಮೇಲೆ ನಾವು ಸಂಗೀತ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋದು. ಬಟ್ ಮದುವೆ ಆದಮೇಲೆ ನಮಗೆ ಟೈಮ್ ಉಲ್ಟಾ ಆಗೋಯ್ತು. ನಾವು ಅಂದ್ಕೊಂಡಿದ್ದಕ್ಕಿಂತ ವಿರುದ್ಧವಾಗಿ ಸಮಯ ನಮಗೆ ಏನಂತೀವಿ ಬ್ಯಾಡ್ ಲಕ್ ಅನ್ನೋ ಶುರುವಾಗೋಯ್ತು ಮದುವೆ ಆದಮೇಲೆ ನನಗೆ. ಬಟ್ ನಾನು ಅದನ್ನು ತುಂಬ ಖುಷಿಯಿಂದ ಸ್ವೀಕರಿಸ್ಕೊಂಡೆ. ಬ್ಯಾಡ್ ಲಕ್ ಅಂದ್ಕೊಳ್ಳಿಲ್ಲ. ಅಫ್ಕೋರ್ಸ್ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬೋದು, ಅದು ನಾನು ಎಷ್ಟು ಗಟ್ಟಿಗಿತ್ತಿ ಅಂತ ಪರೀಕ್ಷೆ ಮಾಡ್ಬೋದು. ಬರೋ ಕಷ್ಟಗಳನ್ನ ನಾನು ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸಿದೆ. ನಾನು ಅದನ್ನು ತುಂಬ ಸ್ಟ್ರಗಲ್ ಮಾಡಿದ್ವಿ. ಅವ್ರಿಗೂ ಪಾಪ ತುಂಬ ಆಸೆ ಇತ್ತು. ಅವರು ಕಂಪೋಸ್ ಮಾಡ್ತಿದ್ರು. ಅವರು ಹಿರಿಯೂರು, ಅಲ್ಲಿಂದ ಬರ್ತಿದ್ರು ಕ್ಲಾಸ್ಗೆ. ಅವರು ವೀಕ್ಲಿ ಟ್ವೈಸ್ ಇರ್ತಿತ್ತು. ಬಂದು ಅವರು ಕಲಿತಿದ್ರು. ಸೊ ಒಂದಷ್ಟು ಯೋಜನೆಗಳನ್ನು ನಾವು ಈ ಥರ ಮಾಡಬೇಕು. ಇವಾಗ ಅವ್ರಿಗೆ ನಾನು ಜನಪದ ಹಾಡುಗಳು ಮತ್ತು ಸಿನಿಮಾ ಹಾಡುಗಳು ಆಗಿರ್ಬೋದು, ಎಲ್ಲ ಥರದ ಗೀತೆಗಳು, ಪ್ರಕೃತಿ ಗೀತೆಗಳು ಆಗಿರ್ಬೋದು, ಅಂಬೇಡ್ಕರ್ ಗೀತೆಗಳಾಗಿರ್ಬೋದು, ಜಾಗೃತಿ ಮೂಡಿಸುವಂಥ ಗೀತೆಗಳಾಗಿರ್ಬೋದು, ಎಲ್ಲ ಥರದ ಗೀತೆಗಳನ್ನು ಹಾಡ್ತಿರ್ಬೇಕಾದ್ರೆ ಅವರು ಏನಾದರೂ ಒಂದು ನಾವು ನಮ್ಮದೇ ಒಂದು ಹೊಸದು ಚಾನಲ್ ಮಾಡೋ ಥರನೋ, ಇಲ್ಲ ಜನಗಳಿಗೆ ಇನ್ನೂ ಒಂದಷ್ಟು ಹೊಸದೇನೋ ಕೊಡೋಕ್ಕೆ ಪ್ಲ್ಯಾನ್ ಮಾಡೋ ಥರ ಮಾಡ್ಬೋದು ಅನ್ನೋ ಒಂದು ಆಲೋಚನೆ ತುಂಬ ಇಟ್ಕೊಂಡ್ವಿ. ಬಟ್ ಅದು ನಾವು ಅಂದ್ಕೊಂಡಿದ್ದ ಆಲೋಚನೆ ನಮಗೆ ಉಲ್ಟಾಗೋಯ್ತು. ಏನು ಮಾಡೋಕ್ಕಾಗ್ದಿಲ್ಲ ಅವರಂಥ ಸ್ಥಿತಿ ಬಂತು. ಪರವಾಗಿಲ್ಲ, ಖುಷಿ. ಸೊ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಆ ಒಂದು ಇದರಲ್ಲಿ ನನಗೆ ಆ್ಯಕ್ಟಿಂಗ್ ಮತ್ತೆ ಕೈ ಬೀಸಿ ಕರೀತು. ಕೈ ಬೀಸಿ ಕರೆದಾಗ ಈ ಸರ್ಕಾರಿ ಶಾಲೆ ಸಿನಿಮಾ ಎಲ್ಲ ಮುಗಿದಾದ್ಮೇಲೆ ಒಂದು ದಿವಸ 101 ಹವ್ಯಾಸಿ ಕಲಾವಿದರಿಂದ ಪರಿಸರ ದಿನಾಚರಣೆಗೆ ಟೌನ್ ಹಾಲ್ ಮುಂದೆ ನಾಟಕ ಮಾಡಬೇಕು, ಪ್ರಕೃತಿಗೆ ಸಂಬಂಧಪಟ್ಟಂಥ ಪ್ಲಾಸ್ಟಿಕ್ ಮುಕ್ತ ಮಾಡೋದು ಹೇಗೆ ಅನ್ನೋದನ್ನು ಒಂದು ಇದು ಬರುತ್ತೆ. ಅಲ್ಲಿ ನನಗೆ ನನ್ನ ರಂಗಭೂಮಿ ಪಾದಾರ್ಪಣೆ, ಅದಕ್ಕಿಂತ ಮುಂಚೆ ಒಂದಷ್ಟು ಬೀದಿ ನಾಟಕಗಳು ಇವೆಲ್ಲವನ್ನೂ ಮಾಡಿದ್ದೆ ನಾನು. ಅಲ್ಲಿ ನನಗೆ ರಂಗಭೂಮಿ ಗುರುಗಳಾಗಿ ಸಿಗೋದು ರಾಮಕೃಷ್ಣ ಬೆಳ್ತೂರು ಸರ್ ಅವರು. ಅವರ ಸಾರಥ್ಯದಲ್ಲಿ ಆ ನಾಟಕ ಆದಮೇಲೆ ಸಾಲು ಮರದ ತಿಮ್ಮಕ್ಕ ಅಂತ ನಾಟಕ ಮಾಡ್ತಾರೆ. ಅದರಲ್ಲಿ ಎಷ್ಟು ದೊಡ್ಡ ಜವಾಬ್ದಾರಿ ನನ್ನ ಹೆಗಲ್ಗಾಗ್ತಾರೆ ಅಂದರೆ, ಅಜ್ಜಿಯವರ ಸಾಕು ತಾಯಿ ಪಾತ್ರ ನಂದು. ಮೊದಲನೇ ಶೋನಲ್ಲೇ ನಾನು 6 ಹೊಡೆದ್ಬಿಟ್ಟೆ. ಆ ಪಾತ್ರದ ಹೆಸರು ನರಸವ್ವ ಅಂತ ಹೇಳಿ. ಮೊದಲನೇ ಶೋ ಅಂಬೇಡ್ಕರ್ ಭವನದಲ್ಲಿ ನಡೆಯುತ್ತೆ. ಜಿ ಪರಮೇಶ್ವರ್ ಸರ್ ಅವರು, ತಿಮ್ಮಕ್ಕ ಅಜ್ಜಿ ಅವ್ರ ಮಗಳು, ಮತ್ತು ಉಮಾಶ್ರೀ ಮೇಡಮು, ಮುಖ್ಯಮಂತ್ರಿ ಚಂದ್ರು ಸರ್ ಅವರು ಎಲ್ಲರೂ ಬರ್ತಾರೆ. ತುಂಬಿದ ಸಭೆ. ಅದೇ ಫಸ್ಟ್ ವೇದಿಕೆ ನಂದು, ದೊಡ್ಡ ವೇದಿಕೆ ಆ ಒಂದು ನಾಟಕದಲ್ಲಿ, ನರಸವ್ವ ಅಂತ ಹೇಳಿ. ಸೊ ಅದು ಎಲ್ಲೋ ನನಗೊಂದು ಕಡೆ ಹೊಸ ಹಾದಿನ ಕ್ರಿಯೇಟ್ ಮಾಡ್ತು. ತುಂಬ ಹೆಸರು ತಂದುಕೊಡ್ತು. ಸುಮಾರು ಒಂದು 80 ಶೋ ಮಾಡಿರ್ಬೋದು ನಾವು ಎಲ್ಲ ಕಡೆ. ಗೌರಿಬಿದನೂರು ಆಗಿರ್ಬೋದು, ಮತ್ತು ಹೆಸರಾಂತ ಕೆಲವೊಂದು ಆಡಿಟೋರಿಯಂಗಳು ಅಂತಂದರೆ
ಕೋಲಾರದ ಹತ್ರ ಆದಿಮ ಅಂತ ಇದೆ, ಅಲ್ಲೇ ನಾವು ಒಂದು 7-8 ಶೋ ಮಾಡಿದ್ದೀವಿ. ಮತ್ತು ಗೌರಿಬಿದನೂರಲ್ಲಿ, ಇಲ್ಲಿ ಹಂಪಿ ನಗರ ಲೈಬ್ರರಿ ಹತ್ರ ಇರೋಂಥದ್ರಲ್ಲಿ, ಕಲಾಗ್ರಾಮದಲ್ಲಿ ಸಾಕಷ್ಟು ವೇದಿಕೆಗಳಲ್ಲಿ ನನಗೆ ಒಳ್ಳೆ ಹೆಸರು ತಂದು ಕೊಡ್ತು. ಈ ಕಡೆ ರಂಗಭೂಮಿ ಹಾಗೂ ಸಂಗೀತ ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಈಕ್ವಲ್ ಅನ್ನೋದಕ್ಕಿಂತ ಜೊತೆಗೆ ನೀವು ಚಂದನ ವಾಹಿನಲ್ಲೇ ಇವತ್ತು ಶುಭೋದಯ ಅತಿಥಿಯಾಗಿ ಬಂದಿರೋದ್ರಿಂದ ಕೊನೆಯದಾಗ 1-2 ಮಾತುಗಳು ಗಾನ ಸಿಂಚನ ತಂದುಕೊಟ್ಟಂತಹ ಒಂದು ಬಗ್ಗೆ ಹೇಳಲೇಬೇಕು. 2 ಮಾತುಗಳು ಏನು ಹೇಳಿ ಗಾನ ಸಿಂಚನದ ಬಗ್ಗೆ? ನಾನು ಇದನ್ನು ಫಸ್ಟಿಗೆ ನನ್ನ ತವ್ರ ಮನೆ ಅಂತಲೇ ಹೇಳ್ಬಿಡ್ತೀನಿ. ಯಾಕಂದರೆ ನಾನು ಅವಾಗಲೇ ಹೇಳ್ದಂಗೆ ಮೊದಲನೇ ವೇದಿಕೆ ನನಗೆ ಗೌನಸ್ವಾಮಿ ಸರ್ ಮತ್ತು ಪುಷ್ಪ ಅವರು ಸಂಕ್ರಾಂತಿ ಹಬ್ಬದ ಒಂದು ಎಪಿಸೋಡ್ ಮಾಡ್ತಿದ್ದಾರೆ, ಬರಬೇಕು ಕೋರಸ್ಗೆ ಅಂತ ಕರೀತಾರೆ. ಇಲ್ಲ ಆದಮೇಲೆ ಆಕಾಶವಾಣಿಗೆ ನನಗೆ ಅಲ್ಲಿ ಅವಕಾಶ ಸಿಗುತ್ತೆ, ಬಿ ಗ್ರೇಡ್ ಕಲಾವಿದೆ ಆಗ್ತೀನಿ. ಅದಾದಮೇಲೆ ಮತ್ತೆ ಮರೆಯದ ಮಾಣಿಕೆಗೆ ರಾಜನ್ ಸರ್ ಸ್ಟೂಡೆಂಟ್ಸ್ ರೆಫರೆನ್ಸಿಂದ ಮಲ್ಲಿಕಾ ಮೇಡಮು ಮತ್ತು ಚಂದ್ರ ಸರ್ ಅವರು ಒಂದು ಇದರಿಂದ ನನಗೆ ಅಲ್ಲಿ ಅವಕಾಶ ಸಿಗುತ್ತೆ. ಅದಾದಮೇಲೆ ಮತ್ತೆ ಮಲ್ಲಿಕಾ ಮೇಡಮ್ ನನಗೆ ಗಾನಗರಡಿ ಕಾರ್ಯಕ್ರಮಕ್ಕೆ ಕರೀತಾರೆ. ಸೊ ಇದು ನನಗೆ ಹೇಗೆ ಕೊಂಡಿ ಬೆಸೀತು ಅಂತಂದರೆ, ಬೆಸೀತಾ ಈ ಒಂದು ದೊಡ್ಡ ವೇದಿಕೆ ಕರ್ಕೊಂಬಂತು ನನಗೆ. ಇದೇ ನನ್ನ ಮೊದಲನೇ ರಿಯಾಲಿಟಿ ಶೋ. ನಾನು ಅದಕ್ಕೆ ಅವತ್ತು ಎಲಿಮಿನೇಷನ್ ಆಗೋ ದಿವಸನೂ ಕೂಡ ನನಗೊಂಚೂರು ಬೇಜಾರಾಗಲಿಲ್ಲ. ಯಾಕಂದರೆ ದೇವಸ್ಥಾನ ಅಂತ ಭಾವಿಸಿದ್ದೀನಿ, ಅಲ್ಲಿದ್ದಂಥ ಜಡ್ಜಸ್ಗಳನ್ನ ನಾನು ದೇವರಂತಲೇ ಅಂದ್ಕೊಂಡು ಮೊದಲನೇ ರಿಯಾಲಿಟಿ ಶೋ ವೇದಿಕೆ ಆದದ್ರಿಂದ ಹತ್ಬಿಟ್ರೆ ಎಲ್ಲಿ ವೇದಿಕೆಗೆ ಅವಮಾನ ಆಗ್ಬಿಡುತ್ತೋ, ಎಲ್ಲಿ ಬೇಜಾರಾಗುತ್ತೋ ಅನ್ನೋ ಒಂದು ಇದರಿಂದ ತುಂಬ ಖುಷಿಯಿಂದ. ಬಟ್ ಖುಷಿ ಇನ್ನೊಂದೇನೆಂದರೆ ಸೆಮಿಫಿನಾಲೆ, ಗ್ರ್ಯಾಂಡ್ ಸೆಕೆಂಡ್ ಸೆಮಿಫಿನಾಲೆ ಕಂಟೆಸ್ಟೆಂಟು, ಅದು ತುಂಬ ಈಸಿ ಮಾತಲ್ಲ ಅಲ್ವಾ. ಸೊ ಇಷ್ಟೆಲ್ಲ ಒಂದು ಇದರಲ್ಲಿ ಸಾಧನೆ ಹಾದಿನಲ್ಲಿ ಕಲ್ಲು ಮುಳ್ಳು ಎಲ್ಲವೂ ಇದ್ದೇ ಇರುತ್ತೆ. ಅದೆಲ್ಲ ಮೆಟ್ಟಿ ನಿಂತಾಗ್ಲೇ ಈ ಖುಷಿ ಅನ್ನೋಂತ ಸಿಗೋದು. ಅದು ಪ್ರೂವ್ ಮಾಡಿದ್ವಿ. ಅದ್ರಲ್ಲಿ ಸಾಕಷ್ಟು ಯೋಜನೆಗಳು ಕೂಡ ಇಟ್ಕೊಂಡಿದ್ದೀರಿ, ಅದು ಕೂಡ ಗೊತ್ತಾಯ್ತು. ಎಲ್ಲ ಸಾಕಾರ ಆಗಲಿ. ನಿಮ್ಮ ಬಗ್ಗೆ ಮಾತಾಡೋಂಥಷ್ಟು ಬಹಳಷ್ಟು ಇದೆ. ಇನ್ನು ಬರ್ತಾ ಇರ್ತೀರಿ ದೂರದರ್ಶನಕ್ಕೆ, ಮತ್ತೆ ಮಾತಾಡೋಣ. ಇಷ್ಟೊಂದೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸಸ್ನ, ನಿಮ್ಮ ಜೀವನವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೌತಮಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ನಮ್ಮ ಶುಭೋದಯ. ಕರ್ನಾಟಕ ಸಾಧನೆಯ ಹಾದಿಯೆಲ್ಲ ನಾವು ಆಯ್ಕೆ ಮಾಡಿಕೊಂಡ್ವಿ ಅಂತ ಅಂದರೆ ಅಲ್ಲಿ ಸಾಕಷ್ಟು ತೊಂದರೆಗಳು, ಸನ್ನಿವೇಶಗಳು, ಸಂದರ್ಭಗಳು, ಕಷ್ಟಗಳು ಎಲ್ಲ ಬರೋದು ಸಹಜನೇ. ಆದರೆ ಯಾರು ಸಾಧಕರು ಆ ಒಂದು ಕಷ್ಟಗಳಿಗೆ ಹೆದರಿ ಕೂತ್ಕೊಳ್ತಾರೋ ಅವರ ಸಾಧನೆ ಅಲ್ಲಿಗೆ ನಿಂತೋಯ್ತು ಅಂತಲೇ ಹೇಳಬೇಕು. ಪ್ರತಿಯೊಂದು ಹೆಜ್ಜೆನೂ ಕೂಡ ಸಕ್ಸಸ್ಗೆ ಮುಂದಕ್ಕೆ ಹೋಗೋದಕ್ಕೆ ಒಂದು ನಾವು ಕಾರಣ, ಒಂದು ಉದ್ದೇಶ ಅಂತ ತಿಳ್ಕೊಂಡು ಮುಂದೆ ಹೋದಕ್ಕೆ ಶುರು ಮಾಡಿದಾಗ ಖಂಡಿತವಾಗ್ಲೂ ಒಂದು ದಿನ ಸಾಧನೆಯ ಹಾದಿಗೆ ನಾವು ಹೋಗ್ತೀವಿ. ಸಾಧನೆಯ ಉತ್ತುಂಗವನ್ನು ಮೆಟ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೋಣ. ಮತ್ತೊಬ್ಬ ಸಾಧಕರೊಂದಿಗೆ ಮುಂದಿನ ಸಂಚಿಕೆನಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನಾವು ಹೋಗಿ ಬರ್ತೀವಿ. ನೋಡ್ತಾ ಇರಿ ಚಂದನ ವಾಹಿನಿ. ತಮ್ಮ ದಿನ ಶುಭಕರವಾಗಿರಲಿ. ನಮಸ್ಕಾರ.